ನಮಸ್ಕಾರ ಸ್ನೇಹಿತರ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ನಿಜ, ನೀವು ಅನ್ಕೊಂಡಿದ್ದು ಎಸ್ ಕರೆಕ್ಟ್. ಮೈಸೂರಿನ ಕಥೆಗಳು ಪೇಜ್ ಹ್ಯಾಕ್ ಆಗಿತ್ತು. ಮಾರ್ಚ್ 20ನೇ ತಾರೀಕು 19-20ನೇ ತಾರೀಕು ಹ್ಯಾಕ್ ಆಗಿತ್ತು. ಇವತ್ತು ಸಿಕ್ತು. ಅಗಮ್ಯ ಸೈಬರ್ ಟೆಕ್ ಅಂತ ಧಾರವಾಡದಲ್ಲಿ ಇವರು ಆಫೀಸು ಪೋಸ್ಟ್ ಹಾಕಿದ್ರು ನೋಡಿ ಇನ್ಸ್ಟಾಗ್ರಾಮ್. ಅದ್ ನಂಗೆ ಕಳ್ಸಿದ್ದ, ಹಿಂಗಾಗೈತಿ ನೀ ಏನಾರ ಟ್ರೈ ಮಾಡ್ತೀನಿ ಸರಿ ಅಂತ ನಾ ಸರಿಗೆ ಡೈರೆಕ್ಟ್ ಮೆಸೇಜ್ ಹಾಕಿದೆ, ನಾ ಹೆಲ್ಪ್ ಮಾಡ್ತೀನಿ ಅಂತ ನಾನು ನಂಬರ್ ಕಳಿಸಿದೆ. ಅವರು ನಂಬರ್ ಕಳಿಸಿದ್ರು. ಹುಡುಗಿಗೆ ಇದು ಮಾಡ್ರಿ ನೀವು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದ್ದು ಸ್ಕ್ರೀನ್ ಶಾಟ್ ಕಳಿಸ್ತಾರೆ ನಿಮ್ಗೆ. ಯಾರ ಆ ಹುಡುಗಿ ಅಕೌಂಟ್ ಅಮೌಂಟ್ ಏನ್ ಹಾಕಿರ್ತೀರಿ ಅದ್ರ ಸ್ಕ್ರೀನ್ ಶಾಟ್ ಅನ್ ಕಳಿಸ್ತಾರ. ಕಳಿಸಿ ಅಲ್ಲಿ ಬ್ಲಾಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಕೇಸ್ ಸಾಲ್ವ್ ಮಾಡ್ಬೇಕಾ ಮುಚ್ಬೇಕಾ, ನಂಗೆ ಇಷ್ಟ ಅಮೌಂಟ್ ಹಾಕಿ. ಪೆಗಾಸಿಸ್ ವೈರಸ್ ಬಂತು. ಅದು ಬಂದಿದ್ದೆ ಆಪಲ್ ಇಂದ. ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ಒಳಗ ಪಬ್ಲಿಕ್ ವೈಫೈ ಐತಿ, ಎಲ್ಲಾರು ಕನೆಕ್ಟ್ ಆಗಿರ್ತಾರ, 100 ಜನ ಕನೆಕ್ಟ್ ಆಗಿರ್ತಾರೆ. ಅದ ಟೈಮಿಗೆ ಯಾವ ಹ್ಯಾಕರ್ ಇಲ್ಲ ಸ್ಕ್ಯಾಮರ್ ಕನೆಕ್ಟ್ ಆದ ಅಂದ್ರ ಎಲ್ಲಾರಿಗೂ ಇದು ಮಾಡ್ಬೋದಲ್ಲ. ಸೊ ಮಹೇಶ್ ವಸ್ತ್ರದ ಅಂತ ಹೇಳಿ, ಸೊ ಇವ್ರ ಮೀಟ್ ಆಗಿದ್ದೆ ಒಂದ್ ಬರ್ರಿ ಸ್ಟೋರಿ ಐತಿ. ಇವ್ರ ಹಿಂದ್ ಮೀಟ್ ಆಗೋ ಸ್ಟೋರಿನೇ ಬೇರೆ ಐತಿ. ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್. ಈಗ ಹೇಳಾಕತ್ತೀನಿ, ಸಾರಿ ಫಾರ್ ದಟ್. ಸೊ ನೀವು ನಿಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ರಿ. ನೀವು ಎಲ್ಲಿ? ನಂದ್ ಹೆಸರು ಬಂದ್ಬಿಟ್ಟು ನೀವ್ ಹೇಳಿರಲ್ಲ, ಮಹೇಶ್ ವಸ್ತ್ರದ್. ನಮ್ದು ಬಾದಾಮಿ ಬೇಸಿಕಲಿ. ನಮ್ಮ ಅಪ್ಪ ಅಮ್ಮ ನಮ್ದು ಫ್ಯಾಮಿಲಿ ಎಲ್ಲ ಇರೋದ್ ಅಲ್ಲೇ. ಆಮೇಲೆ ಎಜುಕೇಶನ್ ಎಲ್ಲ ಬಂದ್ಬಿಟ್ಟು ಗದಗ ಡಿಸ್ಟಿಕ್, ಬಾಗಲಕೋಟ್ ಡಿಸ್ಟಿಕ್, ಧಾರವಾಡ ಡಿಸ್ಟಿಕ್, ಮೈಸೂರ್. ಡಿಗ್ರಿ ಎಲ್ಲ ಆಗಿದ್ದು ಧಾರವಾಡ KCD ಕಾಲೇಜ್. ಮಾಸ್ಟರ್ಸ್ ಸೈಬರ್ ಸೆಕ್ಯೂರಿಟಿ ಮಾಡಿದೆ, ಅದು ಬಂದ್ಬಿಟ್ಟು ಮೈಸೂರಲ್ಲೇ ಮಾನಸ ಗಂಗೋತ್ರಿ ಕ್ಯಾಂಪಸ್. ಅದಾದ್ಮೇಲೆ ಸ್ವಲ್ಪ ಸರ್ಟಿಫಿಕೇಟ್ ಎಲ್ಲ ಮಾಡ್ಕೊಂಡೆ ಕೇರಳದಲ್ಲಿ. ಆಮೇಲೆ ಸ್ವಲ್ಪ ಒಂದು ಸ್ಟಾರ್ಟ್ಅಪ್ ಅಲ್ಲಿ ವರ್ಕ್ ಮಾಡಿದೆ 8 ತಿಂಗಳು. ಆಮೇಲೆ ನಮ್ದು ಓನ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಕೋವಿಡ್ ಟೈಮ್. ಓಕೆ. ಸೊ ನಿಮ್ ಪಾರ್ಟ್ನರ್? ನಮ್ ಪಾರ್ಟ್ನರ್ ನಾನು ಡಿಗ್ರಿ ಕ್ಲಾಸ್ಮೇಟ್ಸ್. ಅಕ್ಷಯ್ ಅಂತ. ಅಕ್ಷಯ್ ನಾಯಕ್. ಅವರು ನಾವು ಡಿಗ್ರಿ ಕ್ಲಾಸ್ಮೇಟ್ಸ್. ಡಿಗ್ರಿಲಿ KCD ಒಂದೇ ಕಾಲೇಜಲ್ಲಿ ಓದಿದ್ದ. ಸೊ ಆ ಕಾಲೇಜಲ್ಲಿ ಏನು ಒಂದ್ 8ರಿಂದ 12 ಜನ ಏನಿದ್ವಿ, ಎಲ್ಲಾರು ಡಿಸ್ಕಸ್ ಮಾಡಿ ಪ್ಲಾನ್ ಮಾಡಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮ್ ಬಾದಾಮಿಯಿಂದನೂ ನಮ್ ಫ್ರೆಂಡ್ಸ್ ಇದಾರೆ ಕೆಲವೊಂದು ಜನ, ಅವರು ಸಪೋರ್ಟ್ ಮಾಡಿದ್ರು. ಸೊ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ. ನಿಮ್ ಕಂಪ್ನಿ ಫೋಕಸ್ ಏನೈತ್ರಿ? ಯಾರ್ ನಿಮ್ ಕ್ಲೈಂಟ್? ಯಾರು ಕ್ಲೈಂಟ್? ಹಂಗ್ ನೋಡಿದ್ರೆ ಇಂಟರ್ನೆಟ್ ಯಾರು ಯೂಸ್ ಮಾಡ್ತಾರೆ ಎಲ್ಲಾರು ನಮ್ ಕ್ಲೈಂಟ್. ಕರೆಕ್ಟ್ ಅಲ್ರಿ? ಈಗ ವೆಬ್ ಡೆವಲಪ್ಮೆಂಟ್ ಕಂಪ್ನೀಸ್ ಆಗಿರ್ಲಿ, IT ಕಂಪ್ನೀಸ್ ಆಗಿರ್ಲಿ, ಆಮೇಲೆ ಯಾವ್ದು ಹೇಳ್ರಿ, ಬ್ಯಾಂಕ್ಸ್ ಆಗಿರ್ಲಿ, ಇನ್ಶೂರೆನ್ಸ್ ಕಂಪ್ನೀಸ್ ಆಗಿರ್ಲಿ, ಫೈನಾನ್ಷಿಯಲ್ ಸೆಕ್ಟರ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, ಎಲ್ಲಾ ಕಡೆನೂ ಬೇಕು ಸೈಬರ್ ಸೆಕ್ಯೂರಿಟಿ. ಸೊ ಅಲ್ಲಿ ಅವ ಮೇನ್, ನಮ್ಮ ಬ್ಯಾಂಕ್ಸು ಮೇನ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಏನಾಗುತ್ತೆ, ಲೈಕ್ ಕ್ಲೈಂಟ್ಸ್ ಜೊತೆ ಡೀಲ್ ಮಾಡ್ಬೇಕಿಲ್ಲ, ಇಂಡೆಬಿಟ್ ಬೇರೆ ಕ್ಲೈಂಟ್ಸ್ ಬೇಕು ಅಂತ ಹೇಳಿದ್ರೆ ಕಂಪ್ಲೈನ್ಸ್ ಆಡಿಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು ಅವ್ರು. ಸೊ ಅದನ್ನೆಲ್ಲ ಆಡಿಟ್ ಮಾಡಿ ಕೊಡ್ಲಿಕ್ಕೆ ನಮ್ಮಂತ ಕನ್ಸಲ್ಟೆಂಟ್ಸ್ ಬೇಕಾಗ್ತಾರೆ ಸೈಬರ್ ಸೆಕ್ಯೂರಿಟಿ. ಸೊ ಮೇನ್ ನಮ್ಗೆ ಇಂಪಾರ್ಟೆಂಟ್ ಆಗ್ತೈತಿ. ISO 27001, PCI DSS, ಆಮೇಲೆ GDPR, ಈ ತರದ್ದು ಕಂಪ್ಲೈನ್ಸಸ್ ಎಲ್ಲ ಆಡಿಟ್ ಮಾಡಿ ಕೊಡ್ತೀವಿ ನಾವು. ಗ್ರೇಟ್. ಸೊ ಇದು ಕಂಪ್ನಿ ಯಾವ ಇಯರ್ ಇಂದ ಸ್ಟಾರ್ಟ್ ಆಗಿದೆ? 2020 ಇಂದ ಡಿಸೆಂಬರ್. ಕಂಪನಿ ಹೆಸರು ಅಗಮ್ಯ ಸೈಬರ್ ಟೆಕ್ ಅಂತ ಹೇಳಿ. ಓಕೆ. ಸೊ ಕೋವಿಡ್ ಟೈಮ್ ಒಳಗೆ ಸ್ಟಾರ್ಟ್ ಆಗಿದ್ದು. ಎಲ್ಲ ನಷ್ಟ ಒಳಗಿದ್ರು, ಎಲ್ಲ ಕಂಪ್ನಿ ಮುಚ್ಕೊಂಡು ಹೋಗ್ತಿದ್ವು. ಆ ಟೈಮ್ ನಾವು ಏನು ಇದು ಮಾಡಿ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಮ್ದು ಫಸ್ಟ್ ಕ್ಲೈಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಚುಲಿ. ಓಕೆ. ಅಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಸೈಬರ್ ಕ್ರೈಮ್ ಕ್ಲಾಸಸ್ ಮತ್ತೆ ಅದ್ರ ರಿಲೇಟೆಡ್ ಕ್ಲಾಸಸ್ ಎಲ್ಲ ತಗೊಳ್ಳಿಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಮತ್ ನಮ್ದು ಓನ್ ಕೋರ್ಸ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ವಲ್ಪ ತಿಂಗಳಿಗೆ. ಎಥಿಕಲ್ ಹ್ಯಾಕಿಂಗ್ ಮತ್ತು ಡಿಜಿಟಲ್ ಫಾರೆನ್ಸಿಕ್ ಮೇಲೆ. ಆಮೇಲೆ ವರ್ಕ್ಶಾಪ್ಸ್ ಅದು ಇದೆಲ್ಲ ಮಾಡ್ಕೊಂಡು ಕ್ಲೈಂಟ್ಸ್ ಎಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ. ಸೊ ಹಂಗಾರೆ ಈಗ ಪೊಲೀಸ್ಗೂ ಇದು ಟೆಕ್ನಾಲಜಿ ಬೇಕೇ ಬೇಕು ಇನ್ ಕಮಿಂಗ್ ಡೇಸ್. ಆಲ್ರೆಡಿ ಐತಿ ಆ ಟೆಕ್ನಾಲಜಿ ಆಲ್ರೆಡಿ ಐತ್ರಿ ಅವ್ರ ಕಡೆ. ಎಲ್ಲಾ ಸೆನ್ ಡಿಪಾರ್ಟ್ಮೆಂಟ್ ಒಳಗು, ಎಲ್ಲಾ ಸೆನ್ ಪೊಲೀಸ್ ಸ್ಟೇಷನ್ ಒಳಗು ಅದಕ್ ಬೇಕಾದ ಟೂಲ್ಸ್ ಎಲ್ಲ ಅದಾವ. ಅದು ಸ್ವಲ್ಪ ನಾಲೆಜ್ ಬೇಕು, ಹೆಂಗ್ ಯೂಸ್ ಮಾಡ್ಬೇಕು ಏನು ಅನ್ನೋದು. ಬಟ್ ಕೆಲವೊಂದ್ ಜನ ಈಗ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಹೋಗಿರ್ತಾರೆ. ಎಲ್ಲರೂ ಸೈನ್ಸ್ ದವ್ರ ಇರಲ್ಲ, ಇಲ್ಲ ಎಲ್ಲ ಕಂಪ್ಯೂಟರ್ ಸೈನ್ಸ್ ದವ್ರ ಇರಲ್ಲ, BA ಇಂದ ಹೋಗಿರ್ತಾರ, BCom ದವ್ರು ಹೋಗಿರ್ತಾರ. ಅವ್ರಿಗೆಲ್ಲ ಸ್ವಲ್ಪ ಟ್ರೈನಿಂಗ್ ಬೇಕಾಗ್ತೈತಿ. ಅದನ್ನೆಲ್ಲ ಡಿಪಾರ್ಟ್ಮೆಂಟ್ ಇಂದ ಕೊಡಾತಾರ. ಅದು ಮತ್ ಈಗ ಅದು ಬಿಟ್ಟು ನಾರ್ಮಲ್ ಪೊಲೀಸ್ ಸ್ಟೇಷನ್ ಒಳಗು ಈ ಸೈಬರ್ ಕ್ರೈಮ್ ಕೇಸಸ್ ಏನ್ ಬರ್ತಾವ
ಅದನ್ನ ತಗೋಬೇಕಂತ ಇದಾಗೈತಿ. ಸೊ ಅಲ್ಲೂ ಕೂಡ ಅವ್ರಿಗೆ ಈಗ ಅದ್ರದ್ದು ಎಲ್ಲಾ ಅವ್ರಿಗೆ ಟ್ರೈನಿಂಗ್ ಅಂತಾನೆ ಹಾಕಿರ್ತಾರೆ ಎಲ್ಲಾ ಕಡೆ. ಸೊ ಅವ್ರು ಬಂದ್ ಎಲ್ಲ ಟ್ರೈನಿಂಗ್ ತಗೊಂಡ್ ಹೋಗ್ತಾ ಇರ್ತಾರೆ ಅದ್ರ ರಿಲೇಟೆಡ್ ಯಾವ ತರ ತಗೋಬೇಕು ಮತ್ತೆ ಯಾವ ತರ ಇನ್ವೆಸ್ಟಿಗೇಟ್ ಮಾಡ್ಬೇಕು ಸೊ ಪೊಲೀಸ್ ಕಡೆಯಿಂದ ನಿಮ್ಗೆ ಕೇಸಸ್ ಬಂದಾವು? ಆತರ ಬಂದಿರ್ತಾರೆ. ಹುಬ್ಳಿ, ಧಾರವಾಡ, ಬೆಳಗಾವಿ, ಕಾರವಾರ, ಮೈಸೂರು, ಅಲ್ಲೆಲ್ಲಿಂದ ಬಂದ, ಬೆಂಗಳೂರಿಂದ. ಈ ಕ್ರೈಮ್ಸ್ ಅಂದ್ರೆ ಎಂತ ಸೈಬರ್ ಕ್ರೈಮ್ಸ್ ಬಂದಾರಿ ನಿಮ್ ಕಡೆ? ಇವ ರೀ ನಾವು ಈಗೇನ್ ಡಿಸ್ಕಸ್ ಮಾಡಿದಿಲ್ಲ, ಲೋನ್ ಸ್ಕ್ಯಾಮ್, ದುಡ್ಡು ಹೋಗಿದ್ದು ಜಾಸ್ತಿ ಬರ್ತಾವ. ದುಡ್ಡು ಹೋಗಿದ್ದು, KYC ಸ್ಕ್ಯಾಮ್ ಇದ್ದು, ಆಮೇಲೆ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿದ್ದು, ಫೇಸ್ಬುಕ್ ಪೇಜ್ ಹ್ಯಾಕ್ ಆಗಿದ್ದು, ಅವೆಲ್ಲ ಜಾಸ್ತಿ ಬರ್ತಾವ. ಯಾವ ಕೇಸಸ್ ಜಾಸ್ತಿ ಅದಾವ್ರಿ ನೀವು ನೋಡಿದ್ರ? ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗೋದು, ಮತ್ತೆ ಲೋನ್ ಅಪ್ಲಿಕೇಶನ್, ಲೋನ್ ಸ್ಕ್ಯಾಮ್, ಅವು ಜಾಸ್ತಿ ಅದಾವ. ಲೋನ್ ಅಮೌಂಟ್ ಜಾಸ್ತಿ ಇರ್ತಾವ, ಇನ್ಸ್ಟಾಗ್ರಾಮ್ ಅಂತ ಇದು ಇಲ್ಲ, ಲೋನ್ ಅಮೌಂಟ್ ಕಡಿಮೆ ರೀ. ಈ ಕೆಲವೊಂದಿಷ್ಟು ಬರ್ತಾವ KYC ಅಪ್ಡೇಟ್ ಅಂತ ಇಂಥವೆಲ್ಲ ಇರ್ತಾವ. ಆಮೇಲೆ ಇವು ಬ್ಲಾಕ್ ಮೇಲ್ ಮಾಡ್ತಾರಲ್ಲ, ಫೇಸ್ಬುಕ್ ವಿಡಿಯೋ ಕಾಲ್, ಅವು ಅಮೌಂಟ್ ಜಾಸ್ತಿ ಹೋಗಿರ್ತಾವ. ಲೋನದ್ ಕಡಿಮೆ ಅಮೌಂಟ್ ಹೋಗುದು, ಅವು 1-2 ಲಕ್ಷ ಒಳಗೆ ಮುಗ್ದಿರ್ತಾವ. ಬಟ್ ಇವು ಬ್ಲಾಕ್ ಮೇಲ್ ಮಾಡೋದು, ಆಮೇಲೆ KYC ಅಪ್ಡೇಟ್ ಅಂತ ಹೇಳಿ ಕಾಲ್ ಮಾಡಿ OTP ಶೇರ್ ಮಾಡಿಸ್ಕೊಂಡು ರೊಕ್ಕ ಏನ್ ತಗೊಂಡ್ರು, ಅಲ್ಲಿ ಲಕ್ಷಾಂತರ ಹೋಗ್ತಾವ. ಅಂತವ್ ಜಾಸ್ತಿ ಹೋಗುದು. ಈಗ ಬ್ಲಾಕ್ ಮೇಲ್ ಇದ್ದ ಜಾಸ್ತಿ ಹೋಗ್ಯಾವ ಅಮೌಂಟ್. ಹೆದರಿ ಬಿಡ್ತಾರ ಜನ. ಹೌದಾ? ಏನ್ ಮಾಡ್ಬೇಕು ಎಲ್ಲಾ ಕಳ್ಕೊಂಡಿಂದ ಆಮೇಲೆ ಹುಡ್ಕಾಕ್ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡ್ಬೇಕು ಫಸ್ಟಿಗೆ ಅದನ್ನ ಇದು ಮಾಡ್ಕೊಂಡ್ಬಿಟ್ರ ಅಲ್ಲೇ ಸಾಲ್ವ್ ಆಗ್ಬಿಡ್ತದೆ. ಈಗ ಯಾವ್ದೋ ಒಂದ್ ದುಡ್ಡು ಹೋಯ್ತು ಅಂತ ಹೇಳಿದ್ರ, ಈಗ ನಿಮ್ ಅಕೌಂಟಿಂದ ದುಡ್ಡು ಹೋತ್ರಿ, ಸಡನ್ ಆಗಿ ಹೋಯ್ತು ಅಂತ ಹೇಳಿದ್ರೆ, ನೀವು ವಿತಿನ್ 24 hours ಒಳಗಡೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬ್ಲಾಕ್ ಮಾಡ್ಸಿದ್ರಿ ಅಂತ ಹೇಳಿದ್ರ, ನಿಮ್ಗೆ ಅಮೌಂಟ್ ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಆಗಿಂದಾಗ ಆಗೋ ಚಾನ್ಸಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 1 ಲಕ್ಷ ಹೋಯ್ತು, ವಿತಿನ್ 24 hours ಒಳಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡಿ ಬ್ಲಾಕ್ ಮಾಡಿಸ್ಬಿಟ್ರಿ ಅಂದ್ರ ಅಲ್ಲಿ ನಿಮ್ಗೆ ಅಮೌಂಟ್ ಬರುತ್ತೆ. ಇಲ್ಲ 1930 ಅಂತ ನಂಬರ್ ಐತಿ ಡಿಪಾರ್ಟ್ಮೆಂಟ್ ಅದು, ಅಲ್ಲಿ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ರು ಆಗ್ತೈತಿ. ಓಕೆ, ಹಂಗೂ ಬರುತ್ತೆ. ನೀವು ಇದಕ್ಕಿಂತ ಮೊದಲು ಒಂದು ಪಾಯಿಂಟ್ ಹೇಳಿದ್ರಿ, ಈಗ ಒಬ್ಬರು ಏನ್ರ ಕ್ರೈಮ್ ಆಯ್ತಂದ್ರೆ ಇಂತದು ನೀವು ನನಗ್ ಅಮೌಂಟ್ ಸೆಂಡ್ ಕಳಿಸ್ತೀರಿ, ನಾನು ಬೇರೆ ಅಮೌಂಟ್ ಸೆಂಡ್ ಮಾಡ್ತೀನಿ. ಸೊ ಈ ಇದ್ರೊಳಗ ನನ್ನ ಅಕೌಂಟ್ ನೀವು ಫ್ರೀಸ್ ಮಾಡ್ತೀರಿ, ಬಟ್ ಇನ್ನೊಂದ್ ಅಕೌಂಟ್ ಫ್ರೀಸ್ ಮಾಡಕ್ ಆಗಲ್ಲ. ಬಟ್ 24 hours ನಾ ಏನಾದ್ರು ಕಂಪ್ಲೇಂಟ್ ಕೊಟ್ನಿ ಅಂದ್ರ ಇದನ್ನು ರಿಕವರಿ ಮಾಡ್ಕೋಬಹುದು, ಚಾನ್ಸಸ್ ಇರ್ತೈತ್ರಿ. ಸೊ ಅದು ರೂಲ್ಸ್ ಪ್ರಕಾರ ಅವ್ರು ಇದನ್ ಮಾಡಿದಾರೆ, ಗೋಲ್ಡನ್ ಅವರ್ಸ್ ಅಂತ ಕರಿತೀವಿ. ಓಕೆ, ಸೊ ಅದನ್ನ ರಿಕವರ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಯಾವ್ದೋ ಕ್ರೈಮ್ ಆತಂದ್ರೆ ಫಸ್ಟ್ ಕೇಳೋದು ನಾವು ಯಾವಾಗ ಆಯ್ತು. ಈಗ ಆತ್ರಿ, ಈಗ ಒಂದ್ 2 ತಾಸಿಂದ ಆತಂದ್ರೆ ಫಸ್ಟ್ ನಾ ಹೇಳುದ, ಫಸ್ಟ್ ಕಂಪ್ಲೇಂಟ್ ಮಾಡ್ರಿ, ಬ್ಲಾಕ್ ಮಾಡಿಸ್ರಿ. ಬ್ಲಾಕ್ ಅಲ್ಲ, ಇದು ಫ್ರೀಸ್ ಮಾಡಿಸ್ರಿ ಅಕೌಂಟ್ ಅವ್ರದ್ದು. ಆದ್ಮೇಲೆ ಯಾಕಂದ್ರೆ ವಿತಿನ್ 24 ಗೋಲ್ಡನ್ ಅವರ್ಸ್ ಅಂತ ಕರಿತೀವಿ. ಇಲ್ಲ ಅವ್ರು ಕಾಲ್ ಮಾಡಿ ಹೇಳ್ಬೋದು 1930 ಕಾಲ್ ಮಾಡಿ ಹೇಳಿದ್ರು ಇದಾಗ್ತೈತಿ. ಆಮೇಲೆ ಕೆಲವೊಂದಿಷ್ಟು ಕೇಸಸ್ ಒಂದು ಮೊಬೈಲ್ ಕಳೆದಿದ್ ಕೇಸಸ್, ಮೊಬೈಲ್ ಕಳೆದಾಗ ಎಲ್ಲಾ ಡೇಟಾ ಐತಿ, ಏನ್ ಮಾಡುದು ಹಂಗ. ಅದಕ್ಕ ಹೋಗಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಬರುತ್ತಾ. ಕಂಪ್ಲೇಂಟ್ ಬೇಕ್ರಿ. ಕಂಪ್ಲೇಂಟ್ ಕೊಟ್ಟು ಇವರ ಆನ್ಲೈನ್ ಪೋರ್ಟಲ್ ಒಳಗ ಅದನ್ನ ರಿಜಿಸ್ಟರ್ ಇದು ಫೋನ್ ಅನ್ನ ಬ್ಲಾಕ್ ಮಾಡಿಸ್ಬೋದು. ಸೊ ಈಗ ಆ ಫೋನ್ ಬ್ಲಾಕ್ ಮಾಡಿದ ಫೋನ್ ನಂಗೆ ಸಿಕ್ತಂದ್ರ ನಾ ಏನೂ ಮಾಡಾಕ ಬರಂಗಿಲ್ಲ, ಒಟ್ಟ ಯೂಸ್ ಮಾಡಕ್ ಬರಲ್ಲ, ವೇಸ್ಟ್ ಅದು. ಒಗಿಬೇಕು, ಇಲ್ಲ ಹೊಳ್ಳಿ ವಾಪಸ್ ಹೋಗಿ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾಗ್ತದೆ. 2 ಆಪ್ಷನ್. ಅಲ್ಲಿ CIR ಅಂತ ಬರುತ್ತೆ, ಅಲ್ಲಿ ಅದ್ರ ಥ್ರೂ ನಾವ್ ಇದನ್ನ ಮಾಡ್ಬೋದು. ಓಕೆ, ಈಗ ನನ್ ಫೋನ್ ಹ್ಯಾಕ್ ಆಗ್ಯ ನನಗೆ ಹೆಂಗ್ ಗೊತ್ತಾಕದ್ರಿ? ಫೋನ್ ಹ್ಯಾಕ್ ಆಗೈತೆ ಅಂತ ಹೇಳಿ ಒಂದು ಎಲ್ಲಾ ಕಂಡೀಷನ್ ಒಳಗಲ್ರಿ, ಕೆಲವೊಂದ್ ಇದ್ರೊಳಗ ಚಾರ್ಜ್ ಜಾಸ್ತಿ ನಿಲ್ಲಂಗಿಲ್ಲ, ಅದು ಒಂದ್ ಪಾಯಿಂಟ್ ಬರುತ್ತ. ಆಮೇಲೆ ಮೊಬೈಲ್ ಹ್ಯಾಂಗ್ ಆಗ್ಲಿಕ್ಕೆ ಜಾಸ್ತಿ ಆಗ್ತದೆ. ಆಮೇಲೆ ಅನ್ನೋನ್ ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ರನ್ ಆಗ್ತಿರ್ತಾವ, ಅದು ಮೇನ್ ಇದು ನೋಡ್ಕೋಬೇಕಾಗಿ. ಸೊ ಆ ತರದ್ ಏನಾಯ್ತಂದ್ರೆ ಹ್ಯಾಕ್ ಆಗಿದೆ ಅಂತ ಕನ್ಸಿಡರ್ ಮಾಡೋ. ಬಟ್ ಮೊಬೈಲ್ ಡಿಫಾಲ್ಟ್ ಇದ್ದು ಚಾರ್ಜಿಂಗ್ ಏನಾರ ಆಗಿತ್ತ ಅಲ್ಲೂ ಚಾರ್ಜ್ ಕಮ್ಮಿ ಆಗ್ತಿರ್ತೈತಿ. ಹಂಗ್ ಮತ್ ಕೇಳೋರು ಇರ್ತಾರ, ಇನ್ನೊಂದ್ ಹ್ಯಾಕ್ ಆಗೈತಿ ನೋಡ್ರಿ, ಚಾರ್ಜ್ ಕಮ್ಮಿ ಆಗೈತಿ. ಹಂಗ ಎಲ್ಲಾ ನೋಡಿ ಇದ್ರ ಮೇಲೆ ಮಾಡೋದು. ನಂದೊಂದ್ ಹಳಿ ಫೋನ್ ಇತ್ತು, ಅದ್ರೊಳಗ ಒಂದ್ ಅಪ್ಲಿಕೇಶನ್ ಇತ್ತು, ನಾ ಯಾವಾಗ ಅನ್ಇನ್ಸ್ಟಾಲ್ ಮಾಡ್ತಿದ್ದೆ, ಹೊಳ್ಳೆ ಬಂದ್ ಕುಂದಿರ್ತಿತ್ತು. ಹ್ಯಾಕ್ ಆಗ್ಯದ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಅಂತ ಟೈಮ್ನಾಗ. ಅದು ಯಾವ ತರ ಅಪ್ಲಿಕೇಶನ್ ಗೊತ್ತಾ ಹೇಳ್ಬೋದ್ರಿ. ಗೇಮಿಂಗ್ ಟೈಪ್ ಇತ್ತು. ಗೇಮಿಂಗ್ ಟೈಪ್ ಅಂದ್ರೆ ಈಗ ಅದು ವಾಪಸ್ ಬರೋ ಚಾನ್ಸಸ್ ಇರ್ತಾವ. ಇದು ಮಾಡಿದ್ರ ಕಂಪ್ಲೀಟ್ ಅದು ಎಲ್ಲಿ ಇದು ಆಗೈತೆ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಇದು ಮಾಡ್ಬೇಕ್ರಿ, ಪೂರ್ತಿ ಎಲ್ಲಿ ಸಾಫ್ಟ್ವೇರ್ ಇದಾಗೈತೆ ಅಂತ. ಸೊ ಬರೋ ಚಾನ್ಸಸ್ ಇರ್ತಾವ. ಅದೇ ಈಗ ಪ್ರಿಕಾಷನ್ ಅಂತ ಹೇಳಿದಾಗ ನಮ್ಮನ್ನ ನಾವು ಸೆಕ್ಯೂರ್ ಮಾಡ್ಕೊಳ್ಳೋದು ಆನ್ಲೈನ್ ಒಳಗ ಅಂತ ಹೇಳಿದಾಗ, ಲೈಕ್ ಇದನ್ನ ಹೇಳ್ತೀವಿ ನೋಡ್ರಿ, ನಮ್ದು ಮೇಲ್ ID ಮತ್ತು ಫೋನ್ ನಂಬರ್
ಎಷ್ಟು ಸೆಕ್ಯೂರ್ ಆಗಿದೆ ಐತಿ ಇಲ್ಲ ಯಾವ್ದೋ ಒಂದು ಡೇಟಾ ಬ್ರೀಚ್ ಆಗೈತಿ. ಡೇಟಾ ಬ್ರೀಚ್ ಅಂದ್ರ ಕಂಪ್ನಿ ಪಾಲಿಸಿ ಪ್ರಕಾರ ಅದು ಯಾರಿಗೂ ಗೊತ್ತಾಗಬಾರ್ದು. ಯಾವ್ದೋ ಒಂದು ಡೇಟಾನ ಸ್ಟೋರ್ ಮಾಡ್ಕೊಂಡಿದ್ದು ಅದು ಎಲ್ಲರಿಗೂ ಗೊತ್ತಾಗ್ತೈತಿ. ಇಲ್ಲ ಅದನ್ನ ಯಾರೋ ಹ್ಯಾಕರ್ ತಗೊಂಡು ಇಲ್ಲ ಸ್ಕ್ಯಾಮರ್ ತಗೊಂಡು ಅದ್ ಬೇರೆದವ್ರಿಗೆ ಮಾರ್ತಾನ ಇಲ್ಲ ಎಲ್ಲೋ ಕೊಡ್ತಾನ. ಅದು ಪಾಲಿಸಿ ಅಲ್ಲ. ಸೊ ಆತರ ಎಲ್ಲಾದ್ರೂ ಹ್ಯಾಕ್ ಆಗೈತು ನೋಡ್ಲಿಕ್ಕ ಹ್ಯಾವ್ ಐ ಬೀನ್ PWNED ಅಂತ ವೆಬ್ಸೈಟ್ ಐತ್ರಿ. ಓಕೆ. ಸೊ ಆ ವೆಬ್ಸೈಟ್ ನಾಗ ಹೋಗಿ ನಿಮ್ ಮೊಬೈಲ್ ನಂಬರ್ ಅಥವಾ ಮೇಲ್ ID ಹಾಕಿದ್ರಿ ಅಂತ ಹೇಳಿದ್ರ ಸೊ ಯಾವ್ದೇ ಅಪ್ಲಿಕೇಶನ್ ಇಲ್ಲ ವೆಬ್ಸೈಟ್ ಒಳಗೆ ನಿಮ್ದು ಡೇಟಾ ಬ್ರೀಚ್ ಆಗೈತಿ ಅಂತ ಹೇಳಿ ಗೊತ್ತಾಗ್ತೈತಿ. ಫೇಸ್ಬುಕ್ ಒಳಗ ಆಗಿತ್ತು, ಡಬ್ ಸ್ಮ್ಯಾಶ್, ಟಿಕ್ಟಾಕ್, ಯೂಟ್ಯೂಬ್. ಈಗ ರೀಸೆಂಟ್ ಆಗಿ ಬೋಟದ್ದು ಡೇಟಾ ಬ್ರೀಚ್ ಆಯ್ತು. ಬೋಟ್ ಯಾರ್ಯಾರು ಯೂಸ್ ಮಾಡಕ್, ನಾನು ಬೋಟ ಯೂಸ್ ಮಾಡಕ್. ಸೊ ಯಾರ್ಯಾರು ಅಲ್ಲಿ ಏನೇನ್ ಡೀಟೇಲ್ಸ್ ಕೊಟ್ಟಿರ್ತೀವಿ ನಾವು ಈ ಕಂಪ್ಲೀಟ್ ಈಗ ಇದು ನನ್ ಮಾನಿಟರ್ ಮಾಡತೈತಿ ಎಲ್ಲದು. ಎಷ್ಟು ಸ್ಟೆಪ್ ಹೋದೆ, ಹಾರ್ಟ್ ಬೀಟ್ ಅದೆಲ್ಲ ಅವ್ರಿಗೆ ಸಿಕ್ಬಿಡುತ್ತ. ಮೆಡಿಕಲ್ ಡೀಟೇಲ್ಸ್ ಅವ್ರಿಗೆ ಸಿಗುತ್ತ. ಅಲ್ಲಿಂದ ಮೆಡಿಕಲ್ ಸ್ಕ್ಯಾಮು ಜಾಸ್ತಿ ಆಗ್ತಾವ. ಹಂಗ ಅದು ದೊಡ್ಡ ಮಾಫಿನ್, ಅದು ಬೇರೆ ಆಗ್ತೈತಿ. ಸೊ ಇಲ್ಲಿ ಏನಾಗ್ತೈತಿ ಅವ್ರಿಗೆ ಸಿಕ್ಬಿಡುತ್ತ ಅಟ್ಯಾಕರ್ಸ್ಗೆ. ಅದನ್ನ ತಗೊಂಡ್ ಮಿಸ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದು ಎಲ್ಲೆಲ್ಲಿ ಆಗೈತೆ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಹ್ಯಾವ್ ಐ ಬೀನ್ PWNED ಚೆಕ್ ಮಾಡಿದ್ರೆ ಅಂದ್ರ ಗೊತ್ತಾಗ್ತೈತಿ. ಸೊ ಅಲ್ಲಿ ಇನ್ನೂ ನಿಮ್ಗೆ ಅದು ಅಪ್ಲಿಕೇಶನ್ ಯೂಸ್ ಮಾಡತ್ತಿದ್ರಲ್ಲ ಎಕ್ಸೆಸ್ ಇತ್ತಂದ್ರ ಇಮಿಡಿಯೇಟ್ ಪಾಸ್ವರ್ಡ್ ಚೇಂಜ್ ಮಾಡೋದು ಬೆಟರ್. ಓಕೆ. ಇಲ್ಲ ಅದ್ ಇಮಿಡಿಯೇಟ್ ಪಾಸ್ವರ್ಡ್ ಚೇಂಜ್ ಮಾಡಿ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಇಡ್ಬೋದು. ಬೆಸ್ಟ್ ಪ್ರಾಕ್ಟೀಸ್ ಅದು. ಅಥವಾ ಗೂಗಲ್ ಅಥೆಂಟಿಕೇಟರ್ ಆ್ಯಪ್ ಬರುತ್ತೆ, ಅದ್ರೊಳಗೆ ನೀವು ಕೀ ಆಡ್ ಮಾಡ್ಕೊಂಡು ಅದನ್ನ ಇಟ್ಕೊಂಡ್ರಿ ಅಂದ್ರ ಅದು ಬೆಸ್ಟ್ ಆಪ್ಷನ್. ಈವನ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಹ್ಯಾಕ್ ಆಗ್ಬಾರ್ದು ಇಲ್ಲ ಆಗಿತ್ತು ಅಂತ ಹೇಳಿದ್ರ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಒಂದು ಎನೇಬಲ್ ಮಾಡ್ಕೋಬೇಕು. ಇದು ಅಕೌಂಟ್ ಸೆಂಟ್ರಿಗೆ ಹೋಗಿ ಪಾಸ್ವರ್ಡ್ ಮತ್ತೆ ಸೆಕ್ಯೂರಿಟಿಗೆ ಹೋದ್ರಿ ಅಂದ್ರ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅಡಿಷನಲ್ ಮೆಥಡ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಗೂಗಲ್ ಅಥೆಂಟಿಕೇಟರ್ ಇದನ್ನ ಮಾಡ್ಕೋಬಹುದು, ಅಥವಾ ಅದನ್ನು ಮಾಡೋದು ಬೆಟರ್. ಮತ್ ಕೆಳಗ ಬ್ಯಾಕಪ್ ಕೋಡ್ಸ್ ಅಂತ ಬರುತ್ತೆ. ಆ ಬ್ಯಾಕಪ್ ಕೋಡ್ಸ್ ನೀವು ಸ್ಕ್ರೀನ್ಶಾಟ್ ತಗೊಂಡ್ ಇಟ್ಕೊಂಡ್ರಿ ಅಂದ್ರ ನೆಕ್ಸ್ಟ್ ಟೈಮ್ ಅಪ್ಪಿ ನಿಮ್ದು ಅಕೌಂಟ್ ಹ್ಯಾಕ್ ಆದ್ರೂ ಕೂಡ ಆ ಬ್ಯಾಕಪ್ ಕೋಡ್ಸ್ ಇಮಿಡಿಯೇಟ್ ಹಾಕಿ ನೀವು ವಾಪಸ್ ಅಕೌಂಟ್ ನ ರಿಕವರ್ ಮಾಡ್ಬೋದು. ಓಕೆ. ಅವು ಏನೂ ಇರ್ಲಿಲ್ಲ ಅಂದ್ರೆ ವಾಪಸ್ ಏನ್ ಮಾಡ್ಬೇಕಾಗತ್ರಿ, ಸೆಲ್ಫಿ ಕೇಳ್ತಾರ, ಸೆಲ್ಫಿ ಹಾಕಿ ಆಮೇಲೆ ID ಎಲ್ಲ ತೋರಿಸಿ ಇದನ್ನ ಮಾಡಿ ಮೇಲ್ ಬರೋ ತನ ವೇಟ್ ಮಾಡೋದು. ಅಲ್ಲಿ ಚಾನ್ಸಸ್ ಬಹಳ ಕಡಿಮೆ ಆ ಇದ್ರೊಳಗೆ. ಸೊ ಈ ತರದ್ದೆಲ್ಲ ಪ್ರಿಕಾಷನ್ ಫಸ್ಟಿಗೆ ತಗೊಂಡ್ಬಿಟ್ಟಿದ್ರೆ ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, ಗೂಗಲ್ ಅಥೆಂಟಿಕೇಟರ್ ಅಥವಾ ಬ್ಯಾಕಪ್ ಕೋಡ್ಸ್ ಅವ್ನ ಇಟ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ಶಾಟ್ ತಕೊಂಡು ನೆಕ್ಸ್ಟ್ ಟೈಮ್ ನಿಮ್ಗೆ ಆ ತರದ ಏನಂತಂದ್ರೆ ಬ್ಯಾಕಪ್ ಕೋಡ್ ಹಾಕಿ ತಕೊಂಡ್ಬಿಡ್ಬೋದು ಇಮಿಡಿಯೇಟ್ ಆಗಿ ಅಕೌಂಟ್ ಹ್ಯಾಕ್ ಆಯ್ತು ಅಂದ್ರೆ. ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಮೆಟಾ ಪ್ಲಾಟ್ಫಾರ್ಮ್ ಏನೇನೈತಿ ಅದ್ರೊಳಗೆ ನೀವು ಇದನ್ನ ಮಾಡ್ಕೋಬಹುದು. ಎಕ್ಸ್ ಆಗಿರ್ಲಿ, ಥ್ರೆಟ್ಸ್ ಆಗಿರ್ಲಿ, ಅದನ್ನ ಮಾಡ್ಬೋದು. ಓಕೆ. ಆ ತರ ಮಾಡ್ಬೋದು. ಈಗ ಲೋನ್ ಸ್ಕ್ಯಾಮ್ ಹೇಳಿದ್ ನೋಡಿ, ನ್ಯೂಡ್ ಫೋಟೋ, ಸೆಮಿ ನ್ಯೂಡ್ ಅಥವಾ ಕಂಪ್ಲೀಟ್ ನ್ಯೂಡ್, ಆ ಫೋಟೋ ಎಲ್ಲ ಹಾಕಿ ಸ್ಪ್ರೆಡ್ ಮಾಡ್ತಿರ್ತಾರ ಆನ್ಲೈನ್ ಒಳಗ. ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗ್ಲಿ, ವಾಟ್ಸಪ್ ಆಗ್ಲಿ, ಎಲ್ಲೇ ಆಗ್ಲಿ. ಸೊ ಅಲ್ಲಿ ಒಂದ್ ಆರ್ಗನೈಸೇಷನ್ ಐತಿ ಇಂಡಿಯಾ ಒಳಗ, ಸ್ಟಾಪ್ NCII ಅಂತೇಳಿ. ಅದೇನ್ ಮಾಡ್ತೈತಿ, ಮೆಟಾ ಜೊತೆ ಟೈಅಪ್ ಆಗೈತಿ. ಮೆಟಾ ಅಪ್ಲಿಕೇಶನ್ಸ್ ಏನೇನ್ ಬರ್ತಾವ ಅಲ್ಲಿ ಅದ್ರ ಜೊತೆ ಟೈಅಪ್ ಆಗೈತಿ. ಈ ತರ ನ್ಯೂಡ್ ಅಥವಾ ಸೆಮಿ ನ್ಯೂಡ್ ಆನ್ಲೈನ್ ಹರಿದಾಡ ಆತಿತ್ತು ಅಂತ ಹೇಳಿದ್ರ ಅಲ್ಲಿ ಹೋಗಿ ನೀವು ನಿಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲೆಲ್ಲ ಹರಿದಾಡ ಆತೈತಿ, ಯಾವ ಅಕೌಂಟ್ ಇಂದ ಬರತೈತಿ ಅದ್ರದ್ದೊಂದ್ 2 ಸ್ಕ್ರೀನ್ ಶಾಟ್ ಅಥವಾ ವಿಡಿಯೋ ಹಾಕಿದ್ರಿ ಅಂದ್ರ ಅವ್ರನ್ನ ಚೆಕ್ ಮಾಡಿ 48 hours ಒಳಗೆ ಅದನ್ನ ರಿಮೂವ್ ಮಾಡಿಸ್ತಾರೆ. ಈ ತರ ನ್ಯೂಡ್ ಸೆಮಿ ನ್ಯೂಡ್ ಇತ್ತು ಅಂತ ಹೇಳಿದ್ರ ಸ್ಟಾಪ್ NCII.org ಅಲ್ಲಿ ಹೋದ್ರಿ ಅಂದ್ರೆ ನಿಮಗ ಅಲ್ಲಿ ಇದು 9 ಸ್ಟೆಪ್ ಏನೋ ಅದಾವು, ಅವ್ರು ಫಾಲೋ ಮಾಡಿ ಅದು ಏನೇನ್ ಡೀಟೇಲ್ಸ್ ಬೇಕಾದ್ರೆ ಫಿಲ್ ಮಾಡಿದ್ರಂತ ಮಾಡ್ಕೋಬಹುದು. ಓಕೆ. ಈಗ ಕೆಲವೊಂದಿಷ್ಟು ಕೇಸು ಒಂದವ್ರು ಹೆಂಗಂದ್ರ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್ ಒಳಗ, ಫೇಸ್ಬುಕ್ ಒಳಗ ಫೇಕ್ ಅಕೌಂಟ್ ಕ್ರಿಯೇಟ್ ಆಗೈತಿ, ಏನ್ ಮಾಡ್ಬೋದು? ಈ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿತ್ತು ಅಂದ್ರೆ ರಿಪೋರ್ಟ್ ಮಾಡೋ ಟೈಮ್ ಒಳಗ ಈ ತರ ಅವ್ರ ಯಾರ್ದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿರ್ತೈತಲ್ಲ ಅವ್ರ ನಾನ್ ಏನ್ ಮಾಡ್ಬೇಕು, ಅವ್ರದ್ದು ಅಕೌಂಟ್, ಅವ್ರ ನೇಮ್, ಮೇಲ್ ID, ಅಕೌಂಟ್ ಡೀಟೇಲ್ಸ್, ಆಮೇಲೆ ಯಾವ್ದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗೈತಿಲ್ಲ ಅದ್ರದ್ದು URL ಮತ್ತೆ ಅದ್ರದ್ದು ಅಕೌಂಟ್ ನೇಮ್ ಅದನ್ನ ಕೊಟ್ಟು ಅದು ಯಾರ್ದು ಫೋಟೋ ಬಂದಿರ್ತೈತಿ ಫೇಕ್ ಅಕೌಂಟ್ ನಿಮ್ ಫೋಟೋ ಹಾಕಿ ನಮ್ಗೆ ಕೊಡ್ರಿ. ಅವ್ರೇ ಮಾಡ್ಬೇಕು ಅದನ್ನ ಅವ್ರ ಅಕೌಂಟ್ಲೆ. ಅವ್ರೇನ್ ಮಾಡ್ಬೇಕು, ಲೈಕ್ ಫೋಟೋ ಅವ್ರದ್ದು ಒಂದು ಐಡೆಂಟಿ ಕಾರ್ಡ್ ಫೋಟೋ ಆಗಿರ್ಲಿ, ಇದು ಆಧಾರ್ ಕಾರ್ಡ್ ಆಗಿರ್ಲಿ ಅಥವಾ ವೋಟರ್ ID ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್, ಅದನ್ನ ಇಟ್ಕೊಂಡು ಒಂದು ಫೋಟೋ ತಕೊಂಡು ಅದನ್ನ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡಿದ್ರೆ ವಿತಿನ್ 1 hour ಇಲ್ಲ 2 hours ಒಳಗ ಫೇಕ್ ಅಕೌಂಟ್ ರಿಮೂವ್ ಆಗ್ತೈತಿ. ಓಕೆ. ಆ ತರ ಮಾಡಿಸ್ಬೋದು. ಬಟ್ ಅದು ಹ್ಯಾಕ್ ಆಗಿತ್ತಂದ್ರ ರಿಕವರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತಿ. ಇವ್ ಹೆಂಗ ಇರ್ಲಿಲ್ಲ ಅಂತ ಹೇಳಿದ್ರ ಅವ್ರ ಪೂರ್ತಿ ಮೇಲ್ ID ಚೇಂಜ್ ಮಾಡ್ಕೊಂಡಿದ್ರ, ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡಿದ್ರ ಅಂತ ಹೇಳಿದ್ರ ಸೆಲ್ಫಿ ವಿಡಿಯೋ ಹಾಕಿ ಅದನ್ನ ಮೇಲ್ ಬರುತ್ತಾನ ವೇಟ್ ಮಾಡ್ಬೇಕಾಗುತ್ತೆ. ಸೊ ಅದು ನಮ್ಗೆ ಸ್ವಲ್ಪ ಕಷ್ಟ ಆಗ್ತೈತಿ. ನಮಗೂ ಅದು ವೇಟ್ ಮಾಡಬೇಕು ಅವ್ರ ಇದ್ರ ಸಂಬಂಧ. ಓಕೆ. ಆ ತರ. ಓಕೆ. ನಿಮ್ದು ಫಸ್ಟ್ಗೆ ನಿಮ್ ಕಾಂಟ್ಯಾಕ್ಟ್ ಮಾಡಿದ ರೀಸನ್
ಇನ್ಸ್ಟಾಗ್ರಾಮ್ ನೋಡಿದ್ದೆ ನಾನು. ಅವರು ಧರ್ಮೇಂದ್ರ ಅವರು ಹಾ. ಪೋಸ್ಟ್ ಹಾಕಿದ್ರು. ಸೊ ಅವಾಗ ನೀವು ಅದೇರಿ ಅಂತ ಗೊತ್ತಾಯ್ತು. ಸ್ಪೆಷಲಿ ನೀವ್ ಬಾಗಲಕೋಟೆ ಅಂದ್ರಲ್ಲ, ಮೇ ಬಿ ಇವ್ರಿಗೆ ಟ್ರೈ ಮಾಡೋಣ, ಏನ್ರ ಸಿಗ್ಬೋದು, ಏನ್ರ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತೇಳಿ ಅಪ್ರೋಚ್ ಅದ. ಲಕ್ಕಿಲಿ ನೀವು ಸಿಕ್ರಿ. ಸೊ ಅವ್ರದ ಅಕೌಂಟ್ ಹ್ಯಾಕ್ ಆಗಿತ್ತು. ಅದನ್ನ ಪೇಜ್ ಹಾಕಾಗಿತ್ತು. ಹಾ, ಅವ್ರ ಪೇಜ್, ಫೇಸ್ಬುಕ್ ಪೇಜ್ ಮೈಸೂರು ಕತೆಗಳು. ಮೈಸೂರು. ಸೊ ಅದು ಪೇಜ್ ಹ್ಯಾಕ್ ಆಗಿತ್ತು. ಸೊ ಅದನ್ನ ಹೆಂಗ ರಿಕವರಿ ಮಾಡಿ, ಅವ್ರಿಗೆ ಹೆಂಗ್ ಅಪ್ರೋಚ್ ಆದ್ರಿ ನೀವು? ಅದು ನಮ್ ಫ್ರೆಂಡ್ಸ್ ಒಂದಿಷ್ಟು ಜನ ಇದ್ರು, ಅವ್ರನ್ನೆಲ್ಲ ಫಾಲೋ ಮಾಡ್ತಿದ್ರು, ನಾನು ಫಾಲೋ ಮಾಡ್ತಿದ್ದೆ. ಅವ ಇಮಿಡಿಯೇಟ್ ಕಳ್ಸಿದ್, ಹಿಂಗ ಹ್ಯಾಕ್ ಆಗೈತೆ. ಅವ್ರ ಪೋಸ್ಟ್ ಹಾಕಿದ್ರು ನೋಡಿ ಇನ್ಸ್ಟಾಗ್ರಾಮ್, ಅದ್ ನಂಗೆ ಕಳ್ಸಿದ್ದೆ, ಹಿಂಗ ಆಗೈತಿ, ನೀ ಏನ್ರ ಟ್ರೈ ಮಾಡ್ತೀನಿ. ಸರಿ ಅಂತ ನಾ ಸರಿಗೆ ಡೈರೆಕ್ಟ್ ಮೆಸೇಜ್ ಹಾಕಿದೆ, ನಾವ್ ಹೆಲ್ಪ್ ಮಾಡ್ತೀವಿ ಅಂತ. ನಾನು ನಂಬರ್ ಕಳ್ಸಿದ್ದೆ, ಅವರು ನಂಬರ್ ಕಳ್ಸಿದ್ರು. ನಾ ಕಾಲ್ ಮಾಡಿದೆ ಹಿಂಗ ಅಂತೇಳಿ. ಅವ್ರು ಇಮಿಡಿಯೇಟ್ ಆಗಿ ಫೇಸ್ಬುಕ್ ಆಕ್ಸೆಸ್ ಕೊಟ್ರು ನಮ್ಗ. ಅವ್ರ ಅಕೌಂಟ್ ಆಕ್ಸೆಸ್ ಇನ್ನೂ ಇತ್ತು, ಪೇಜ್ ಅಷ್ಟೇ ಹ್ಯಾಕ್ ಆಗಿತ್ತು. ಓಕೆ. ಸೊ ಅಲ್ಲಿ ಏನಾಗುತ್ತೆ, ಪೇಜ್ ಹ್ಯಾಕ್ ಮಾಡಿದಾಗ ಅದನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆದ್ರೆ ಜಲ್ದಿ ರಿಕವರ್ ಮಾಡಬಹುದು, ಪೇಜ್ ಆದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ. ಹೌದಾ? ಹೌದು. ಪೇಜಿಗೆ ಹಿಂಗ ಅಂತ ಒಂದು ಇದು ಪ್ರಾಪರ್ ಮೆಥಡ್ ಇಲ್ಲ ರಿಕವರ್ ಮಾಡ್ಕೊಳ್ಳಿಕ್ಕೆ, ಅದು ಒಂದ್ ಸ್ವಲ್ಪ ಕಷ್ಟ ಆಗ್ತೈತಿ. ಸೊ ಅವ್ರೇನ್ ಮಾಡಿದಾರ, ಲೈಕ್ ಕಮೆಂಟ್ ಬರ್ತಿತ್ತಂತ ಅವ್ರಿಗೆ, ಒಂದು ಪ್ರತಿ ಪೋಸ್ಟಿಗೆ ಒಂದೊಂದು ಕಮೆಂಟ್ ಕೆಳಗೆ ಏನಂತ, ನೀವು ವೈಲೆನ್ಸ್ ಮಾಡಾತ್ತೀರಿ, ಫೇಸ್ಬುಕ್ ರೂಲ್ಸ್, ಕಮ್ಯುನಿಟಿ ರೂಲ್ಸ್, ಈ ಲಿಂಕ್ ಕ್ಲಿಕ್ ಮಾಡಿ ಅದನ್ನ ಸರಿ ಮಾಡ್ಕೋಬೇಕಂದ್ರೆ, ಇಲ್ಲ ಅಕೌಂಟ್ ನಿಮ್ದು ಬ್ಯಾನ್ ಆಗ್ತೈತಿ, ಇಲ್ಲ ಅಕೌಂಟ್ ರಿಮೂವ್ ಆಗ್ತೈತಿ ನಿಮ್ದು 24 hours ಒಳಗ, ಅದ್ ಆಗ್ಬಾರ್ದಂದ್ರ ನೀವು ಇದು ಕ್ಲಿಕ್ ಮಾಡ್ರಿ ಅಂತ. ಇವ್ರು ಇಗ್ನೋರ್ ಮಾಡ್ಯಾರ. ಕಡೆಗೆ ಒಂದ್ ದಿವ್ಸ ಮತ್ತ ಅಕೌಂಟ್ ಇದಾಗಬಾರ್ದು ಅಂತ ಹೇಳಿ ಅವರು ಕ್ಲಿಕ್ ಮಾಡಿದ್ಮೇಲೆ ಅವರೆಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು OTP ಶೇರ್ ಮಾಡಿಸಿ ಇದು ಮಾಡಿದ ತಕ್ಷಣ ಅಕೌಂಟ್ ಅವ್ರು ತಗೊಂಡ್ಬಿಟ್ರು, ಅಂದ್ರ ಪೇಜ್ ಅವ್ರ ಆಕ್ಸೆಸ್ ಹೋಗೈತೆ. ಆಕ್ಸೆಸ್ ತಗೊಂಡು ಕೈ ಬಿಟ್ಬಿಟ್ರ ಅವ್ರು. ಆಮೇಲೆ ನಾವು ಅದನ್ನೆಲ್ಲ ಚೆಕ್ ಮಾಡಿ ಕಮೆಂಟ್ ಎಲ್ಲೂ ಸಿಗ್ಲೇ ಇಲ್ಲ ನಮ್ಗೆ. ಅದು ಹ್ಯಾಕ್ ಆಗಿದ ತಕ್ಷಣ ಎಲ್ಲಾ ಕಮೆಂಟ್ಸ್ ಡಿಲೀಟ್ ಮಾಡಿದ್ದಾರೆ. ಈವನ್ ಫೇಸ್ಬುಕ್ ಇದರಿಂದನೂ ಎಲ್ಲೂ ಸಿಗ್ಲಿಲ್ಲ ಅವ್ರ ಮೇಲ್ ಇದ್ರೊಳಗ ನಮ್ಗ. ಆಮೇಲೆ ಸ್ವಲ್ಪ ಅದು ಎಲ್ಲ ಕಂಪ್ಲೇಂಟ್ ರೈಸ್ ಮಾಡಿ ಇದನ್ನ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 15 ದಿನದ ಮೇಲೆ ವೇಟ್ ಮಾಡಿದ್ವಿ ಎಲ್ಲಾ ರೆಸ್ಪಾನ್ಸ್ ಮಾಡ್ಲಿಕ್ಕೆ. ಆಮೇಲೆ ಎಲ್ಲ ಪಾಪ ಅವ್ರಿಗೂ ರಾತ್ರಿ 11 ಗಂಟೆ 12 ಗಂಟೆ ಒಳಗೂ ಕಾಟ ಕೊಟ್ಟಿದ್ವಿ. ಸರ್, ಈ ತರ ಡೀಟೇಲ್ಸ್ ಬೇಕು, ಈ ತರ ವಿಡಿಯೋ ಬೇಕು ನಮ್ಗ. ಅಂದ್ರೆ ಯಾರ್ದು ಪೇಜ್ ಹ್ಯಾಕ್ ಆಗಿರ್ತೈತಿ, ಅವ್ರದ ಫೋಟೋ ಅಥವಾ ವಿಡಿಯೋ ಇತ್ತಂದ್ರ ಅದ್ರೊಳಗ ಅದನ್ನ ರಿಕವರ್ ಮಾಡೋದು ಈಸಿ ಆಗ್ತೈತಿ ನಮ್ಗೆ. ಬಟ್ ಅವ್ರದ್ದೇನು ಇಲ್ಲ ಅಂತ ಹೇಳಿದ್ರ. ಕೆಲವೊಂದಿಷ್ಟು ಕೇಸಸ್ ಬಂದಿದ್ದು ನಮ್ಗೆ ರೀಸೆಂಟ್ ಆಗಿ, ಅದಾದ್ಮೇಲೆ ಅವ್ರ ಫೋಟೋನೇ ಇಲ್ಲ ಯೂಸರ್ಸ್, ಅದು ದೇವ್ರದ್ದು ಇಲ್ಲ ನೇಚರ್ ಅಂತ ಇದ್ದು. ಅಂತ ಹೊತ್ತಿನಾಗ ನಮಗೂ ಏನು ಮಾಡ್ಲಿಕ್ಕೆ ಆಗಲ್ಲ, ಗಿವ್ ಅಪ್ ಅದು ಆ ತರದ್ದು. ಸೊ ಇವ್ರ ಫೋಟೋ ಎಲ್ಲ ಇತ್ತಲ್ಲ, ಈಸಿ ಆಯ್ತು ನಮ್ಗ ಮಾಡ್ಲಿಕ್ಕೆ. ಪಾಪ ರಾತ್ರಿ 11 ಫೋನ್ ಹಚ್ಚಿ ಮಾಡ್ಕೊಡೋದ್ರು, ಆಗಿನಾಗ ಎಲ್ಲ ಮಾಡಿ ಕಳ್ಸಿದ್ರು ಏನೇನ್ ಡೀಟೇಲ್ಸ್ ಬೇಕಾಗುತ್ತೆ. ಮಾಡಿಂದ ನಾವೆಲ್ಲ ಅಪ್ಲೋಡ್ ಮಾಡಿ ಎಲ್ಲ ಇದು ಮಾಡಿ ವೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಅಂದ್ರೆ ಅವ್ರದ್ದು ಮೇಲೆಲ್ಲ ಆಕ್ಸೆಸ್ ನಾವ ತಗೊಂಡಿದ್ವಿ ಮಾನಿಟರ್ ಮಾಡ್ಲಿಕ್ಕೆ. ಯಾಕಂದ್ರೆ ಮೇಲ್ ಒಂದ್ಗಡೆ ಅವ್ರಿಗೂ ಹೋಯ್ತಂದ್ರೆ ಅವ್ರು ವಾಪಸ್ ಅದನ್ನ ರೀಸೆಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಹಂಗೆ ಆಗ್ತಾವ್ ಜಾಸ್ತಿ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಮೇಲ್ ಆಕ್ಸೆಸ್ ನಾವ ತಗೊಂಡು ಕಂಟಿನ್ಯೂ ಮಾನಿಟರ್ ಮಾಡ್ತಾ ಇದ್ದ ನಮ್ಮ ಫ್ರೆಂಡ್ ಅಕ್ಷಯ್. ಬಂದ ತಕ್ಷಣ ಆಕ್ಸೆಸ್ ಸಿಕ್ಕ ತಕ್ಷಣ ಬಡ ಎಲ್ಲ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು, ಅವ್ರು ಯಾರ್ದು ಅಕೌಂಟ್ ಆಕ್ಸೆಸ್ ತಗೊಂಡಿದ್ರು ಫೇಕ್ ಮೇಲ್ ID ಯೂಸ್ ಮಾಡ್ತಾ ಇದ್ರು, ಅದನ್ನ ರಿಮೂವ್ ಮಾಡ್ಕೊಟ್ಟು ಎಲ್ಲ ಸರಿ ಮಾಡ್ಕೊಟ್ವಿ. ಆ ತರ ಆಗಿರ್ತದ. ಸೊ ಇನ್ಸ್ಟಾಗ್ರಾಮ್ ಏನ್ ಈಗ ಹೇಳಿದ್ನಲ್ಲ, ಸೆಲ್ಫಿ ವಿಡಿಯೋ ಹಾಕಿಂದ ಮೇಲ್ ಹೋಗ್ತೈತಿ. ಮೇಲ್ ನಿಮ್ಗೂ ಬರ್ತಾ ಅವ್ರಿಗೂ ಹೋಗ್ತೈತಿ. ಯಾವ್ದಾದ್ರು ಮೇಲ್ ಕನೆಕ್ಟ್ ಇರ್ತಾವಲ್ಲ, ಎರಡ್ಗೂ ಹೋಗ್ತಾವ. ಸೊ ಅವ್ರ ಏನಾರ ನೋಡಿ ಪಟ್ನ ಇದು ಮಾಡಿದ್ರೆ ಮತ್ತೆ ಆಕ್ಸೆಸ್ ನಮಗ್ ವಾಪಸ್ ಇದ ಪ್ರೊಸೀಜರ್ ಮಾಡ್ಬೇಕು ನಾವು. ಸೊ ಯಾರು ಫಸ್ಟ್ ರೆಸ್ಪಾನ್ಸ್ ಕೊಡ್ತಾರ ಮತ್ತೆ ಅವ್ರಿಗೆ ಹೋಗ್ತೈತಿ. ಸೊ ಅದಕ್ಕೆ ಹೇಳಿದ್ದು, ಬ್ಯಾಕಪ್ ಕೋಡ್ಸ್ ಅಥವಾ ಅಥೆಂಟಿಕೇಟರ್ ಇತ್ತಂದ್ರ ಜಲ್ದಿ ತಗೋಬಹುದು ಅಕೌಂಟ್ ನ ವಾಪಸ್. ಸೊ ಈಗ ಸೈಬರ್ ಸೆಕ್ಯೂರಿಟಿದು ಫ್ಯೂಚರ್ ಏನ್ ಇರ್ಬೋದು, ಹೆಂಗ ಇಂಡಸ್ಟ್ರಿ ಇವಾಗ ಸಿಕ್ಕಾಪಟ್ಟೆ ಭೂಮಿ ಐತಿ. ಹೆಂಗ್ ಅಂತ ಹೇಳಿದ್ರೆ, ನೀವು ಪ್ರೈವೇಟ್ ಕಂಪ್ನಿ ಒಳಗ್ ಡಿಟೆಕ್ಟಿವ್ ಏಜೆನ್ಸಿ ತರನು ಮಾಡ್ಕೋಬಹುದು ಅದನ್ನ. ಇಲ್ಲ ಈಗ ನಮ್ದು ಅಂತದೆಲ್ಲ ಇಲ್ಲ, ನಮ್ದು ಏನೋ ಕಂಪ್ಲೀಟ್ VAPT ISO ಆಡಿಟ್ಸ್ ಇಂಥವೆಲ್ಲ ಮಾಡ್ತೀವಿ, ಕಂಪ್ಲೈನ್ಸ್ ಆಡಿಟಿಂಗ್ ಅದೆಲ್ಲ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲಾ ಕಂಪನೀಸಿಗೂ ಕಂಪ್ಲೈನ್ಸ್ ಮಾಡಿಸ್ಲೇಬೇಕಂತ ಇದನ್ನ ಮಾಡ್ತಾ ಇದಾರೆ. ಆಮೇಲೆ ಕ್ಲೈಂಟ್ಸಿಗೂ ಅದು ರಿಕ್ವೈರ್ಮೆಂಟ್ ಇರುತ್ತಾ. ಸೊ ಎರಡೂ ಕಡೆನೂ ಮಾಡಿಸ್ತಿರ್ತಾರ. ಆಮೇಲೆ ಈಗ ಟೆಸ್ಟಿಂಗ್ ಎಲ್ಲ ಕಂಪಲ್ಸರಿ ಅದ, ಸೈಬರ್ ಸೆಕ್ಯೂರಿಟಿ ಆಡಿಟ್ ಮಾಡಿಸ್ಲೇಬೇಕಂತ ಹೇಳಿ RBI ರೂಲ್ಸ್ ಪ್ರಕಾರನು. ಸೊ ಅದೆಲ್ಲ ಈಗ ಕಂಪಲ್ಸರಿ ಇರೋದ್ರಿಂದ ಮಾರ್ಕೆಟ್ ಅಂತೂ ಬೂಮಿಂಗ್ ಒಳಗೆ. ಆಮೇಲೆ ಫ್ರೀಲ್ಯಾನ್ಸ್ ಆಗಿ ನೀವು ವರ್ಕ್ ಮಾಡ್ಬೋದು ಸೈಬರ್ ಸೆಕ್ಯೂರಿಟಿ ಒಳಗೆ. ಬಗ್ ಬೌಂಟಿ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಅಲ್ಲೇನ್ ಮಾಡ್ತಾರೆ, ಬಗ್ ಬೌಂಟಿ ಪ್ಲಾಟ್ಫಾರ್ಮ್ಸ್ ಇದ್ದಾರೆ ಕೆಲವೊಂದಿಷ್ಟು, HackerOne, ಬಗ್ ಕ್ರೌಡ್, SVHack, ಈ ತರದ ಪ್ಲಾಟ್ಫಾರ್ಮ್ ಅದು. ಅಲ್ಲೇನಾಗ್ತಾವ್ರಿ, ಲೈಕ್
ವೆಬ್ಸೈಟ್, ಮೊಬೈಲ್ ಅಪ್ಲಿಕೇಶನ್, APIs ಅವೆಲ್ಲ ಅಪ್ಲೋಡ್ ಮಾಡಿರ್ತಾರೆ ಕಂಪ್ನೀಸ್ ಅವ್ರು. ಸೊ ಒಂದ್ ಬಗ್ ಕಂಡಿಡಿದ್ರೆ ಅಂದ್ರೆ ನಿಮ್ಗೆ ಇಷ್ಟು ಡಾಲರ್ ಅಮೌಂಟ್ ಅಂತ ಹೇಳಿ, ಓಕೆ. ಈ ತರ ಅಟ್ಯಾಕ್ ಆಯ್ತು ಅಂದ್ರೆ ಆ ಅಟ್ಯಾಕಿಗೆ ಇಷ್ಟ ಅಂತ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4. ಕ್ರಿಟಿಕಲ್ ನಿಮಗೆ ಸಿಕ್ತಾ ಅಂದ್ರ, ಲೋ ಇಂದ ಕ್ರಿಟಿಕಲ್ ಸಿಕ್ತಾ ಅಂತ ಹೇಳಿದ್ರ ಅಲ್ಲಿ ನಿಮ್ಗೆ ಜಾಸ್ತಿ ಅಮೌಂಟ್ ಬರುತ್ತೆ. $2,000 $3,000 ಈ ತರದ್ದು ಬಗ್ ಬೌಂಟಿ ಹ್ಯಾಕರ್ಸ್ ಜಾಸ್ತಿ ಜನ ಅದಾರ. ನೀವು ಯೂಟ್ಯೂಬ್ ನಾಗ ಸರ್ಚ್ ಮಾಡಿದ್ರಿ ಅಂದ್ರ ಬಗ್ ಬೌಂಟಿ ಯಾರ್ಯಾರು ಮಾಡ್ತಾರ ಜಾಸ್ತಿ ಜನ ಅದಾರ. ಅದೇ ತರ ಒಂದ್ ಸೈಡ್ ಈ ವೀಕೆಂಡ್ ಒಳಗ್ ನಾವ್ ಮಾಡಕ್ ಕೆಲಸ ಇಲ್ಲ ಅಂದ್ರೆ ಅದ್ ಮಾಡ್ಕೊಂತ ಟೈಮ್ ಇದನ್ನು ಮಾಡೋರು ಅದಾರ, ಸೈಡ್ ಇನ್ಕಮ್ ತರ. ಬಟ್ ಯಾವ್ದೋ ಒಂದ್ ಬಗ್ ನೀವ್ ಹುಡುಕ್ತೀನಿ ಇಲ್ಲ ವಲ್ನಬಿಲಿಟಿ ಹುಡುಕ್ತೀನಿ ಅಂದ್ರ ಹಿಂಗ ಒಂದೇನೋ ಕ್ಲಿಕ್ ಮಾಡಿದ್ರೆ ಬಂದ್ಬಿಡ್ತಾ, ಹಂಗ್ ಬರಂಗಿಲ್ಲ. ಸೈಬರ್ ಸೆಕ್ಯೂರಿಟಿ ಅಂದ್ರ ಹ್ಯಾಕರ್ ಅಂದ್ರೆ ಅದನ್ನ ತಿಳ್ಕೊಂತಾರ ಜನ. ಒಂದೇನೋ ಕ್ಲಿಕ್ ಮಾಡ್ತಾರ, ಮಾಡ್ಬಿಡೇನ ಬಂದ್ಬಿಡುತ್ತ ಆಕ್ಸೆಸ್ ನಮಗ. ಹಂಗಲ್ರಿ, ಸಿಕ್ಕಾಬಿಟ್ಟೆ ರಿಸರ್ಚ್ ಮಾಡ್ಬೇಕ. ಒಂದ್ ಬಗ್ ಕಂಡಿಡ್ಲಿಕ್ಕಂದ್ರ ಅದು ಸ್ವಲ್ಪ ಸೆಕ್ಯೂರಿಟಿ ಇತ್ತು ಅಂತ ಹೇಳಿದ್ರ ಅದನ್ನ ಕಂಡಿಡ್ಲಿಕ್ಕೆ 1 ವಾರ 2 ವಾರ ಕಂಟಿನ್ಯೂಸ್ ಅದ್ರೊಳಗ ಕುಂದಿರ್ಬೇಕು, ಅದು ಸಿಗುತ್ತಾನ. ಹಂಗಿರುತ್ತ. ಸೊ ಒಂದ ಕ್ಲಿಕ್ ಒಳಗ ಆಗುದಿಲ್ಲ ಸೈಬರ್ ಸೆಕ್ಯೂರಿಟಿ. ಫಿಲ್ಮ್ ಎಲ್ಲ ತೋರಿಸ್ತಾರ. ಪಿಕ್ಚರ್ನ ತೋರಿಸ್ತಿರ್ತಾರ, ಹಿಂಗ್ ಮಾಡಿಬಿಡ್ತಾನ ಬಂದ್ಬಿಡ್ತಾರ. ಒಬ್ಬನ್ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರ ಅಂದ್ರ ಒಬ್ಬನ್ ಸೈಬರ್ ಸೆಕ್ಯೂರಿಟಿ ವಾರ್ ಪ್ರೋಗ್ರಾಮರ್ ಹ್ಯಾಕರ್ನ ಕರ್ಕೊಂಡ್ ಬರ್ತಾರ. ಆ ಹ್ಯಾಕರ್ನ ಬರ್ರಿ ಸ್ಕ್ರೀನ್ ಬರ್ರಿ ತೋರಿಸ್ತಿರ್ತಾರ, ಹಿಂಗ್ ಕ್ಲಿಕ್ ಮಾಡ ಹಿಂಗ ಅದ್ 100% ತೋರಿಸ್ತದ, ಹ್ಯಾಕ್ ಆಗಿಬಿಡ್ತದ. ಅಷ್ಟು ಸಿಂಪಲ್ ಐತಿದ? ಇಲ್ಲ, ಅಷ್ಟ್ ಸಿಂಪಲ್ ಇಲ್ಲ ಇಲ್ರಿ. ಅದೇ ಫಿಲ್ಮ್ ಆಗಿ ತೋರಿಸ್ದಂಗ ಅಲ್ಲ. ಈಗ ಟೈಮ್ ಬೇಕಾಗುತ್ತೆ. ಸೈಬರ್ ಸೆಕ್ಯೂರಿಟಿ ಒಂದ್ ಅಟ್ಯಾಕ್ ಮಾಡ್ಬೇಕು, ಇಲ್ಲ ಅಟ್ಯಾಕ್ ಆಗಿದ್ ನಾವು ಸೆಕ್ಯೂರ್ ಮಾಡ್ಕೋಬೇಕು. ಈಗ ಆಲ್ರೆಡಿ ಅಟ್ಯಾಕ್ ಆಗೈತೆ ಅನ್ಕೊಳ್ರಿ, ಅದ್ ವಾಪಸ್ ನಾವು ರಿಕವರ್ ಮಾಡಿ ವಾಪಸ್ ನಾರ್ಮಲ್ ವರ್ಕಿಂಗ್ ಮೋಡಿಗೆ ತರಬೇಕಂದ್ರ ಅದಕ್ಕೂ ಟೈಮ್ ತಗೊಳ್ತೈತಿ. ಯಾಕಂದ್ರೆ ಎಲ್ಲಿ ಆಗೈತಿ ಹ್ಯಾಕ್, ಹೆಂಗ್ ಆಗೈತಿ, ಯಾವ ತರ ಅಟ್ಯಾಕ್ ಆಗೈತಿ, ಏನೇನ್ ಡೇಟಾ ಹೋಗೈತಿ ಎಲ್ಲಾ ಚೆಕ್ ಮಾಡಿ ಅದರಿಂದ ಬೇರೆ ಯಾವ್ದಾದ್ರು ಸಿಸ್ಟಮ್ ಅಫೆಕ್ಟ್ ಆಗ್ಯಾವ ಅದೆಲ್ಲ ಚೆಕ್ ಮಾಡತೈತಿ. ಅದನ್ನೆಲ್ಲ ಇದು ಮಾಡಿ ಅದನ್ನ ನಾವು ವರ್ಕಿಂಗ್ ಕಂಡೀಷನ್ ತರಬೇಕಾಗುತ್ತೆ. ಸೊ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಬರೀ ಹ್ಯಾಕಿಂಗ್ ಅಂತಲ್ಲ, ಅದ್ರೊಳಗೆ ಬೇರೆ ಬೇರೆ ಡೊಮೈನ್ಸ್ ಬರ್ತಾವ. ಈಗ VAPT ಅಂತ ಹೇಳಿ ಪೆನೆಟ್ರೇಷನ್ ಟೆಸ್ಟಿಂಗ್, ರೆಡ್ ಟೀಮಿಂಗ್, ಅವೆಲ್ಲ ಅಟ್ಯಾಕಿಂಗ್ ಮೋಡ್. ಓಕೆ. ಡಿಫೆನ್ಸ್ ಬರ್ತಾವ್ರಿ. ಈಗ ಸಾಕ್ ಅಂತ ಬರುತ್ತೆ, ಇನ್ಸಿಡೆಂಟ್ ರೆಸ್ಪಾಂಡ್ ಅಂತ ಬರುತ್ತೆ. ಈಗ ಯಾವ್ದೋ ಒಂದು ಸಾಕ್ ಏನ್ ಮಾಡ್ತಾರೆ, ಮಾನಿಟರ್ ಮಾಡ್ತಾ ಇರ್ತಾರೆ ಕಂಟಿನ್ಯೂಸ್ ಆಗಿ, ಯಾವ್ದ್ರ ಅಟ್ಯಾಕ್ ಆಗ್ತಿದೇನೋ, ಯಾವ್ದ್ರ ಥ್ರೆಟ್ ಬರತೈತೇನೋ ನಮ್ ಕಂಪ್ನಿ ಒಳಗ ಆರ್ಗನೈಸೇಷನ್ಗೆ, ಆ ತರದ್ದು. ಈಗ ಅದನ್ನ ದಾಟಿನೂ ಯಾವ್ದೋ ಒಂದು ಅಟ್ಯಾಕ್ ಆಯ್ತು ಅಂತ ಹೇಳಿದ್ರ ಅದನ್ನ ರೆಸ್ಪಾಂಡ್ ಮಾಡಿಕ್ ಇನ್ಸಿಡೆಂಟ್ ರೆಸ್ಪಾಂಡ್ ಟೀಮ್ ಇರುತ್ತೆ. ಅವ್ರ ಅದನ್ನ ಹೇಳಿದ್ನಲ್ಲ ರಿಮೂವ್ ಮಾಡಿ ವಾಪಸ್ ವರ್ಕಿಂಗ್ ಕಂಡೀಷನ್ ತರ್ತಾರೆ, ಏನು ಪ್ರಾಬ್ಲಮ್ ಆಗದೆ ಇರೋ ತರ. ಸೊ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಡಿಜಿಟಲ್ ಫಾರೆನ್ಸಿಕ್ ಇನ್ವೆಸ್ಟಿಗೇಟರ್ ಬರ್ತಾರ. ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಕೊಡ್ತಾರ, ಈ ತರ ಆಗಿದೆ, ಹಿಂಗೆ ಇಲ್ಲಿಂದ ಆಗಿದೆ. ಬೇರೆ ಬೇರೆ ಡೊಮೈನ್ ಬರ್ತಾವ, ಅದ್ರದ್ದು ಅದ ಡೊಮೈನ್ಸ್ ಬರ್ತಾವ. ಅದನ್ನ ಅವ್ರ ಅಕಾರ್ಡಿಂಗ್ ಯಾವ ತರ ಯಾವ್ದು ಇಂಟ್ರೆಸ್ಟ್ ಐತೆ ಅದನ್ನ ಚೂಸ್ ಮಾಡ್ಕೊಂಡು ಹೋಗ್ಬೋದು. ಈಗ ಸೈಬರ್ ಸೆಕ್ಯೂರಿಟಿ ಬರೀ ಹ್ಯಾಕ್ ಮಾಡೋದು ಅಷ್ಟ ಅಲ್ಲ, ಡಿಫೆನ್ಸ್ ಮಾಡೋದು ಐತಿ. ಅವ್ರು ಹ್ಯಾಕ್ ಮಾಡ್ಲಿಕ್ಕೆ ಹೋಗಲ್ಲ, ಅದು ಹೆಂಗಾಗೈತಿ ನೋಡಿ ಅದನ್ನ ಕ್ಲಿಯರ್ ಮಾಡಿ ಕೊಡ್ತಾರ ರೂಟ್. ಆ ತರ ಆಯ್ತು. ಸಲ ಐತಿ. ಈಗ ದೊಡ್ಡ ದೊಡ್ಡ ಕಂಪ್ನಿ ಗೂಗಲ್ ಆಯ್ತು, ಇದು ಆಯ್ತು, ಅವ್ರ ಹ್ಯಾಕ್ ಮಾಡಕ್ ಒಂದ್ ಅಪ್ಲಿಕೇಶನ್ ಕೊಟ್ಬಿಟ್ಟಿರ್ತಾರ ಕೆಲವೊಂದ್ ದಿನ, ಕೆಲವೊಂದಷ್ಟು ಟೈಮ್. ಆಮೇಲೆ ಯಾರು ಹ್ಯಾಕ್ ಮಾಡ್ತಾರ ಅವ್ರಿಗೆ ಅವ್ರನ್ನ ಹೈಯರ್ ಮಾಡ್ಕೊಂಡ್ಬಿಡ್ತಾರ. ಅದೇ ಆ ತರದ್ ಬಗ್ ಬೌಂಟಿ ಹೇಳಿದ್ನಲ್ಲ, ಆ ತರ ಬೌಂಟಿ ಕೊಡ್ತಾರ. ಇಲ್ಲ ಕ್ಯಾಂಡಿಡೇಟ್ಸ್ ಚೆನ್ನಾಗಿದ್ರು ಅಂದ್ರೆ ಅವ್ರನ್ನ ಹೈರ್ ಮಾಡ್ಕೊಳ್ತಾರ. ಆ ತರ ಮಾಡ್ತಾರ. ಗ್ರೇಟ್. ಸೊ ಈಗ ಫ್ರೆಶರ್ ಯಾರೇ ಈ ಸೈಬರ್ ಸೆಕ್ಯೂರಿಟಿ ಸ್ಟಡಿ ಮಾಡಾಕತ್ತಿದ್ರ, ಇಲ್ಲ ಅವ್ರ ಜಾಬ್ಸ್ ನೋಡಾಕತ್ತಿದ್ರ, ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಅವರಿಗೆ ಲೈಕ್ ಸೈಬರ್ ಸೆಕ್ಯೂರಿಟಿ ಒಂದಿನ ಕಲಿದಲ್ರಿ. ಯಾಕಂದ್ರೆ ಟೆಕ್ನಾಲಜಿ ಚೇಂಜ್ ಆಗ್ತಿರ್ತೈತಿ. ಮೊದ್ಲಿಗೆ ಟೆಕ್ನಾಲಜಿ ನೀವು ನೋಡಿದ್ರ 10 ವರ್ಷಕ್ಕೊಮ್ಮೆ ಸೈಕಲ್ ಚೇಂಜ್ ಆಗ್ತಿತ್ತು. ಯಾವ್ದೋ ಒಂದು ಟೆಕ್ನಾಲಜಿ ಬಂತ, ಈಗ ಫಾರ್ ಎಕ್ಸಾಂಪಲ್ ಕ್ಲೌಡ್ ಬಂತು, ಅದು ಇತ್ತು. ಸ್ವಲ್ಪ ದಿವ್ಸಕ್ಕ ಪೈಥಾನ್ ಬಂತು, ಅದಾಗ ಮತ್ತೆ ಇದು ಬಂತು ಸೈಬರ್ ಸೆಕ್ಯೂರಿಟಿ ಬರೋಣ AI ಬಂತು. ಈಗ ಮತ್ತೆ AI ಜೊತೆ ಮತ್ತೆ ಬೇರೆ 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 ಹಂಗ ಟೆಕ್ನಾಲಜಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಸೈಬರ್ ಸೆಕ್ಯೂರಿಟಿ ಹೆಂಗಂದ್ರ ಯಾವ್ದೇ ಟೆಕ್ನಾಲಜಿ ಬರ್ಲಿ ಅದ್ ನೀವು ಕಲಿಬೇಕ. ಕಲಿತ ಅದ್ರ ರಿಲೇಟೆಡ್ ಯಾವ ಅಟ್ಯಾಕ್ ಬಂತಂದ್ರ, ಈಗ ಮೊದ್ಲಿಗೆ ಸೈಬರ್ ಸೆಕ್ಯೂರಿಟಿ ವೆಬ್ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ ಅಟ್ಯಾಕ್ಸ್ ಅಷ್ಟ ಆಗ್ತಿದ್ದು. ಆಮೇಲೆ ಕ್ಲೌಡ್ ಬಂತು, ಕ್ಲೌಡ್ ಮಾಡಕ್ ಈಗ IoT ಸೆಕ್ಯೂರಿಟಿನೂ ಮಾಡ್ಬೇಕು ನಾವು. ಓಕೆ. ಸೊ ಅದನ್ನು ಕಲಿಯಾಕಬೇಕು. ಕಲಿತ ಅದು ಯಾವ ತರ ಟೆಕ್ನಾಲಜಿ ಯೂಸ್ ಮಾಡತ್ತಾರ, ಯಾವ ತರ ಎಕ್ಸ್ಪ್ಲಾಯ್ಟ್ಸ್ ಯೂಸ್ ಮಾಡತ್ತಾರ, ಏನ್ ಮಾಡತ್ತಾರ ಎಲ್ಲ ನೋಡ್ಕೊಂಡು ಅದನ್ನ ನಾವು ಸೆಕ್ಯೂರ್ ಹೆಂಗ್ ಮಾಡೋದು ಅನ್ನೋದು ನೋಡ್ಕೋಬೇಕು. ಎಲ್ಲಾನು ಕಲಿಬೇಕಾಗತ್ತೆ. ಸೊ ಸೈಬರ್ ಸೆಕ್ಯೂರಿಟಿ ನೀವು ಎಂಟರ್ ಆಗ್ತೀರಿ, ಇಲ್ಲ ಆಲ್ರೆಡಿ ಆಗ್ಯಾರಿ ಅಂದ್ರ ಬೇಸಿಕ್ ಆಗಿ ನೆಟ್ವರ್ಕಿಂಗ್ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ನೆಟ್ವರ್ಕಿಂಗ್ ನಿಮ್ದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಬೇಸಿಕ್ಸ್, ಅಷ್ಟು ಈಸಿಯಾಗಿ ನೀವು ಜಲ್ದಿ ಎಂಟರ್ ಆಗ್ಬೋದು ಸೈಬರ್ ಸೆಕ್ಯೂರಿಟಿ ಫೀಲ್ಡ್ ಒಳಗೆ. 1 ವರ್ಷ ಇಲ್ಲ 2 ವರ್ಷ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕ್ ಎಲ್ಲಾ ನಿಮ್ಗ ಇದಾಗ್ಬಿಡುತ್ತೆ.
ಆಮೇಲೆ ಸ್ಯಾಲ್ರಿನೂ ಹೈಕ್ ಆಗ್ತೈತಿ, ಆಮೇಲೆ ಒಳ್ಳೊಳ್ಳೆ ಆಪರ್ಚುನಿಟಿನೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಓಕೆ. ಸೈಬರ್ ಸೆಕ್ಯೂರಿಟಿ ಒಳಗೆ ಈಗ ಎಲ್ಲಾ ಕಂಪ್ನಿನೂ ಕನ್ಸಿಡರ್ ಮಾಡೋದು ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್. ಸೈಬರ್ ಸೆಕ್ಯೂರಿಟಿ ಒಳಗೆ ಎದಕ್ಕೆ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ನೋಡ್ತಾ ಇರ್ತಾರಂದ್ರ, ಅಲ್ಲಿ ನಾವೇನ್ ಮಾಡ್ತೀವಿ, ಬರೀ ನಮ್ ಕಂಪ್ನಿ ಡೇಟಾ ಅಲ್ಲ, ಕ್ಲೈಂಟ್ ಡೇಟಾ ನಮ್ ಕಡೆ ಇರುತ್ತೆ. ಓಕೆ. ಈಗ ಅಟ್ಯಾಕ್ ಮಾಡಾಕತ್ತಿದ್ವಿ ಅಂದ್ರೆ ಅವ್ರದ್ದು ಏನಾದ್ರು ವಲ್ನಮಿಟಿ ಜಾಸ್ತಿ ಇತ್ತಂದ್ರ ಕಂಪ್ಲೀಟ್ ಡೇಟಾ ನಮ್ ಕಡೆನೇ ಇರುತ್ತೆ, ಪರ್ಮಿಷನ್ ಎಲ್ಲ ಕೊಟ್ಟಿರ್ತಾರ. ಸೊ ಅದನ್ನ ನಮ್ಮ ಎಂಪ್ಲಾಯೀಸ್ಗೆ ಅಥವಾ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಆಗಿರ್ತಾರ, ಅವ್ರು ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರ ಅಲ್ಲೂ ಡೇಟಾ ಬ್ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ಅಂತದ್ ಏನಾರ ಡೀಲ್ ಮಾಡೋದಿತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರು ನೋಡ್ತಿರ್ತಾರ. ಈ ಕಂಪ್ಲೈನ್ಸ್ ಆಡಿಟಿಂಗ್ ಅಂತಾವೆಲ್ಲ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ನೋಡ್ತಾ ಇರ್ತಾರ. ಯಾಕಂದ್ರ ಮೇನ್ ಆಗಿ ಇಡೀ ಕಂಪ್ನಿದ್, ಒಂದು ಕ್ಲೈಂಟ್ ಕಂಪ್ನಿದ ಕಂಪ್ಲೀಟ್ ಡೇಟಾ ನಮ್ ಕಡೆ ಇರುತ್ತೆ. ಅದು ಹೆಚ್ಚು ಕಡಿಮೆ ಹೊರಗೆ ಹೋಯ್ತು ಅಂದ್ರ ನಮಗೂ ಪ್ರಾಬ್ಲಮ್, ಅವ್ರಿಗೂ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಇದ್ದವ್ರು ನೋಡ್ತಾ ಇರ್ತಾರೆ. ಎಂಟ್ರಿ ಒಳಗ ನೀವು ಇದು ಬಗ್ ಬೌಂಟಿ ಟ್ರೈ ಮಾಡ್ಬೋದು, VAPT ಟ್ರೈ ಮಾಡ್ಬೋದು, ಸಾಕ್ ಬರುತ್ತ, ಸಾಕ್ ಜಾಸ್ತಿ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದಾವೆ, ಅಲ್ಲಿಂದನೂ ಎಂಟರ್ ಆಗ್ಬೋದು. ಸೊ ಇವೆಲ್ಲ ಎಂಟ್ರಿ ಲೆವೆಲ್ ಇದಕ್ಕೆ. ಆಮೇಲೆ ಸಾಕ್ ಒಳಗ ನೀವು ಕಂಟಿನ್ಯೂ ಮಾಡ್ತೀನಿ ಅಂದ್ರು level 1, level 2, level 3, level 4 ಈ ತರ ಬರುತ್ತೆ. ಸೊ ನೀವು ಅದ್ರೊಳಗೆ ಎಷ್ಟು ಹೋಗ್ತೀರಿ ಅಷ್ಟು ಜಾಸ್ತಿ ಇದೆ ಬಿಲ್ಡ್ ಆಗುತ್ತೆ. ಪರ್ಸನಲ್ ನನ್ ಸೆಕ್ಯೂರ್ ಇರ್ಬೇಕಂದ್ರ ನಾನು OTP ಶೇರ್ ಮಾಡಬಾರ್ದು, ಆರ್ ಅನ್ನೋನ್ ಲಿಂಕ್ಸ್ ಕ್ಲಿಕ್ ಮಾಡಬಾರ್ದು, ಗೊತ್ತಿಲ್ಲಾರ್ದ ಅಪ್ಲಿಕೇಶನ್ಸ್ ಹಾಕೋಬಾರ್ದು, ಆಮೇಲೆ ಗೊತ್ತಿಲ್ಲಾರ್ದವರಿಗೆ ಕಾಂಟ್ಯಾಕ್ಟ್ ಆಗಿ ಇದು ಮಾಡಬಾರ್ದು, ಮೆಸೇಜ್ ಎಲ್ಲ. ಅಲ್ಲೂ ಸ್ಕ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ. ನಾ ಇಲ್ಲಿ ಇನ್ವೆಸ್ಟ್ ಮಾಡಿ ನೀವು ಮಾಡ್ರಿ ಆಫ್ಟರ್ ನಾಲ್. ಸೊ ಯಾರನ್ನೋ ನೋಡಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಯಾವ್ದೋ ಒಂದು ಫೇಕ್ ಇನ್ವೆಸ್ಟ್ಮೆಂಟ್ ಆಪ್ ಹಾಕೊಂಡು ಅಲ್ಲಿಂದ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋರು ಅದಾರ, ಆತರ ಅದಾರ. ಆಮೇಲೆ ನೀವು ಬರ್ತಾ ನೋಡ್ರಿ, ಮೆಸೇಜ್ ಮಾಡ್ತಾರ, ಈಗ ಇವೆಲ್ಲ ಬರ್ತಾವಲ್ಲ, ಡಿಸ್ಕಸ್ ಮಾಡೋ ಸರಿ. ಈ ಟೆಲಿಗ್ರಾಮ್ ಒಳಗೆಲ್ಲ 1 night stand ಅಂತ ಮೆಸೇಜ್ ಮಾಡಿ ಇದು ಮಾಡ್ತಿರ್ತಾರಲ್ಲ, ಅವು ಇದ ಫೇಕ್, ಅವು ಅಮೌಂಟ್ ಹಾಕಿಸ್ಕೊಂಡು ಇದು ಮಾಡಿ ಅಂತಾವು ಒಂದ್ 2-3 ಕೇಸ್ ಹೋಗಿದ್ದು. ಇವರು ಮೆಸೇಜ್ ಮಾಡ್ಯಾರ, ಹಿಂಗ ಬುಕ್ ಮಾಡಿದಂತೆ ಬುಕ್ ಮಾಡ್ಕೊಂಡ 4,000 ಅಡ್ವಾನ್ಸ್ ಹಾಕ್ಯಾರ. ಹಾಕಿಂದ ನೆಕ್ಸ್ಟ್ ಡೇ ಬಾ ಅಂತ ಹೇಳಿದ್ಲು. ಲೊಕೇಶನ್ ಇವ್ರ ಲೊಕೇಶನ್ಗೆ ಹುಡುಗಿ ಇವ್ರ ಲೊಕೇಶನ್ ಬರತ್ತಾರ. ಸರಿ ಅಂತ ಹೇಳಿ 4,000 ಅಡ್ವಾನ್ಸ್ ಹಾಕಿ ಬುಕ್ ಮಾಡ್ಯಾರ. ವಾಪಸ್ ನಾ ಬರತ್ತೀನಿ ಅಂತ ಹೇಳಿ ಏನ್ ಮಾಡ್ಯಾರ, ಇದು ಟ್ಯಾಕ್ಸಿ ದುಡ್ಡು ಹಾಕ 2,000 ಹಾಕಿಸ್ಕೊಂಡಾರ. ಸರಿ 1 hour ಅಲ್ಲಿ ಇರ್ತೀನಿ ಅಂತ ಲೊಕೇಶನ್ ಕಳ್ಸ್ಯಾರ. ಅಲ್ಲಿ ಲೊಕೇಶನ್ ಫೇಕ್, ಬರತ್ತೀನಿ ಅಂತ ಅದ ಲೊಕೇಶನ್ ಫೇಕ್ ಮಾಡೋದು ಅಪ್ಲಿಕೇಶನ್ ಐತೆ, ಆ ತರದ್ ಹಾಕೊಂಡ್ ಕಳಿಸ್ತಾರ. ಆಮೇಲೆ ನೋಡ್ತಾ ಕಡೆಗೆ ಅವ್ರ ಮೆಸೇಜ್ ಮಾಡ್ತಾರ, ಒಂದು ವರ್ಡ್ ವಾಪಸ್ ವಾಟ್ಸ್ಆಪ್ ನಲ್ಲಿ ಲೊಕೇಶನ್ ಆಗಿದೀನಿ ಅಂತ ಹೇಳಿ, ಆ ನಿಯರ್ ಬೈ ಲೊಕೇಶನ್ ಒಂದು ಫೋಟೋ ಕಳಿಸ್ತಾರ, ಇಲ್ಲೇ ಇದೀನಿ ಅಂತ ಹೇಳಿ. ನಾ ಬಂದೆ ಅಂತ ಹೋಗ್ತಾ ಇದ್ದೀನಿ ಅಂತಂದ್ರ, ಇಲ್ಲ ವೇಟ್ ಮಾಡ, ನಂದು ಏನೋ ಸೆಕ್ಯೂರಿಟಿ ಡಿಪಾಸಿಟ್ ಕೊಡ್ಬೇಕು 10,000 ಹಾಕ್ರಿ. 10,000 ಹಾಕ್ತಾರ. ಇಲ್ಲ ನಂಗೆ ಇನ್ನೂ ಇದು ಮಾಡ್ಬೇಕ, ಅದು ಇದು ಅಂತ ಹೇಳಿ ಹಂಗ ಹಾಕಿಸ್ಕೊಂತ ಇರ್ತಾರ. ಬಂದಿರೋದಿಲ್ಲ ಅವ್ರ ಲೊಕೇಶನ್ಗೆ, ಅವ್ರ ಎಲ್ಲಿ ಇರ್ತಾರ ಗೊತ್ತಿಲ್ಲ. ಇವ್ರು ಹಂಗ ಎಲ್ಲಿ ತನ ಹಾಕ್ತಾರ ಅಲ್ಲಿ ತನ. ಆಮೇಲೆ ಹಿಂಗ ಅಂದಾಗ, ಇಲ್ಲ ನಾ ಬಂದೇನಿ, ಎಲ್ಲಾರು ನನ್ನ ನೋಡ ಹಾಕ್ತಾರ, ನಾ ಹೋಗ್ತೀನಿ, ಹಿಂಗಾದ್ರ ನೀ ಜಲ್ದಿ ಅಮೌಂಟ್ ಹಾಕ್ತಿಲ್ಲ, ಹಾಕ್ಲಿಲ್ಲ ನಾ ಸರಿ ನಾ ಬಂದೆ ಅಂತಾರ. ಹಿಂಗ ವಾಪಸ್ ಬರಕು ಮತ್ ರೊಕ್ಕ ಹಾಕ, ನಾ ಬರ್ತೀನಿ. ಈ ತರದ ಕೇಸಸ್ ಬಂದಿದ್ದು. ಆಮೇಲೆ ಅವ್ರೇನಾರ ಈಗ ದುಡ್ಡು ಹಾಕಿ ಸ್ವಲ್ಪ ಸುಮ್ಮ ಆದ್ರ ಬರ್ಲಿಲ್ಲ, ಏನೋ ಆಯ್ತು, ಸುಮ್ಮಾಗಿಂದ ಮತ್ತೆ ಕಾಲ್ ಬರುತ್ತೆ ನಿಮ್ಗೆ. ಇದು ಅಂತಲ್ಲ, ಬೇರೆ ಕೇಸಸ್ ಒಳಗೂ ಇಂತ ಕಾಲ್ ಬರ್ತಾವ. ಏನಂತ, ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇರೋದು, ಏನ PSI ಮಾತಾಡ್ತಾ ಇರೋದು, CPI ಮಾತಾಡ್ತಾ ಇರೋದು, ನಿಮ್ ಮೇಲ್ ಕೇಸ್ ಬಂದೈತಿ, ಕಂಪ್ಲೇಂಟ್ ರೈಸ್ ಆಗೈತಿ, FIR ಆಗೈತಿ, ಏನು ಈ ತರ ಈ ಹುಡುಗಿಗೆ ಇದು ಮಾಡ್ರಿ, ನೀವು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿದ್ದು ಸ್ಕ್ರೀನ್ ಶಾಟ್ ಕಳಿಸ್ತಾರೆ ನಿಮ್ಗೆ. ಯಾರ ಆ ಹುಡುಗಿ ಅಮೌಂಟ್ ಏನ್ ಹಾಕಿರ್ತೀರಿ ಅದ್ರ ಸ್ಕ್ರೀನ್ ಶಾಟ್ ಕಳಿಸ್ತಾರ. ಕಳಿಸಿ ಅಲ್ಲಿ ಬ್ಲಾಕ್ ಮೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಓಕೆ, ಕೇಸ್ ಸಾಲ್ವ್ ಮಾಡ್ಬೇಕಾ, ಮುಚ್ಬೇಕಾ, ನಂಗೆ ಇಷ್ಟ ಅಮೌಂಟ್ ಹಾಕ್. ಈ ತರದ್ದು ಜಾಸ್ತಿ ಹಿಂಗೂ ಆಗ್ಯಾವ ಕೇಸ್. ಆ ತರದ್ದು ಒಂದು ಕಾಲ್ ಬಂದಾಗ ಅವ್ರಿಗೆ ಹೇಳಿದೆ, ಹತ್ರ ಕಾಲ್ ಬಂತ, ನನ್ನ ಕಾನ್ಫರೆನ್ಸ್ ಇತ್ತು ಬರ್ರಿ ತಗೊಂಡ್ರು. ನಾ ಹೇಳಿದೆ, ನಾ ಬೆಂಗಳೂರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇರೋದು, ಎಲ್ಲಿ ಬರ್ಬೇಕು, ನಂಗೆ FIR ಕಾಪಿ ಕಳಿಸ್ರಿ, ಕಂಪ್ಲೇಂಟ್ ಎಲ್ಲ ಆಗೈತಿ ಹೇಳ್ರಿ, ನಾ ನಮ್ ಡಿಪಾರ್ಟ್ಮೆಂಟ್ ಕಳಿಸ್ತೀನಿ. ಕಟ್, ಬ್ಲಾಕ್, ವಾಪಸ್ ಕಾಂಟ್ಯಾಕ್ಟ್ ಇಲ್ಲ, ಹಂಗ್ ಮಾಡ್ತಾರ. ಆ ತರದ್ದು ಕೇಸ್ ಮುಂದಾರಿ 1-2-3. ಅವು ಬಾಳ ಹೊರಗೆ ಬರ್ಲಿ ಆಕ್ಚುಲಿ ಅಂತ ಕೇಸ್.
ಅನ್ಸುದಲ್ಲ ಮರ್ಯಾದೆ ಪ್ರಶ್ನೆ ಅಲ್ಲ ಅಂತೆಲ್ಲ ಹೆಂಗ್ ಹೇಳ್ತಾರ ಅವ್ರು. ಇವ್ರೇನೋ ದುಡ್ಡು ಜಾಸ್ತಿ ಕಳ್ಕೊಂಡಿದ್ರ ಅಂತ ಬಂತದಲ್ಲ ನಮ್ಗೆ, ಇಲ್ಲಕ್ಕ ಗೊತ್ತಾಗ್ತಿದ್ದಿಲ್ಲ. ಫಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಬರ್ತದ, ಆಮೇಲೆ ಪೊಲೀಸಿಗೆ ಹೋಗ್ತದ ಜನರಲಿ. ಇಲ್ಲ, ಪೊಲೀಸ್ ಕಡೆನ ಹೋಗಿರ್ತೈತಿ. ಹೆಂಗಂದ್ರ ಪೊಲೀಸ್ ಕಡೆ ಅಂದ್ರ ಎಲ್ಲಾ ಕೇಳ್ತಾರ ಅವ್ರು, ಹೆದರ್ರೆ ಹೇಳ್ಬಿಡ್ತಾರ ಇವ್ರು. ಅದಕ್ಕೆ ಯಾರು ಹೋಗಲ್ಲ, ಭಯ ಪಡ್ತಾರ. ಈಗ ಇವ್ರದ ತಪ್ಪಿತ್ತಂದ್ರ ನಿಮ್ದಿತ್ತ ನೀವು ಹೋಗಾಕ ಹೋಗಲ್ಲ ಪೊಲೀಸ್ ಕಡೆ. ಕರೆಕ್ಟ್ ರೀ. ಇವ್ರ ಇಂಥವೆಲ್ಲ ಮಾಡತ್ತಾರಂದ್ರ ಮರ್ಯಾದೆ ಪ್ರಶ್ನೆ ಇರುತ್ತ, ಫ್ಯಾಮಿಲಿ ಮೇಲೆ ಇರ್ತಾರ, ಇಲ್ಲ ಏನೋ ಒಂದ್ ಇರುತ್ತ. ಇದನ್ನೆಲ್ಲ ಬಿಟ್ಟ ಅವ್ರ ಮುಂದೆ ನಿಂತ ನಾಚಿಕೆ ಬಿಟ್ಟು ಹೇಳಕ್ ಆಗೋಲ್ಲ ಯಾರಿಗೂ. ನಾ ಅಕೌಂಟ್ ಹ್ಯಾಕ್ ಆಗೈತಿ, ಏನೋ ಬೈ ಮಿಸ್ ಆಗಿ ರೊಕ್ಕ ಹೋಗ ಅಂದ್ರ ಧೈರ್ಯವಾಗಿ ಹೋಗಿರ್ತಾರ, ಸರ್ ನಮ್ದು ಹಿಂಗಾಗೈತಿ, ಏನ್ರ ಆಕೈತಿ. ಒಂದ್ ಧಾರವಾಡದಾಗ ಒಂದ್ ಕೇಸ್ ಬಂದಿತ್ತು ನಮ್ಗೆ. ಅಗ್ರಿಕಲ್ಚರ್ ಪ್ರೊಫೆಸರ್ ಅವರು ಒಂದ್ 6 ಲಕ್ಷ ಹೋಗಿತ್ತು. ಪಾಪ ಅವ್ರಿಗೆ ಇವತ್ತು KYC ಅಪ್ಡೇಟ್ ಅಂತ ಹೇಳಿ OTP ಬಂದೈತಿ. ಅವ್ರು ಕಾಲ್ ಮಾಡಿ OTP ಶೇರ್ ಮಾಡ್ರಿ, 6 ಲಕ್ಷ 2 ಸತಿ ಹೇಳ್ಯಾರ, 6 ಲಕ್ಷ ಹೋಗಿತ್ತು. ಪಾಪ ಅವ್ರು ಇಮಿಡಿಯೇಟ್ ಪೊಲೀಸ್ ಕಡೆ ಹೋದ್ರು. ಹೋಗಿ ಅಂತ ಇದನ್ನ ರಿಜಿಸ್ಟರ್ ಮಾಡಿ ಇದು ಮಾಡ್ಕೊಂಡ್ರು. ಅಕಸ್ಮಾತ್ ಹೋಗಿತ್ತು, ಇಲ್ಲ ಏನೋ ಇದಾಗಿ ತಪ್ಪ ಇಲ್ಲಿ ಇವ್ರದ್ದು ಹಂಗ ಗೊತ್ತಿಲ್ಲ ಹೋಗಿತ್ತಂದ್ರ ಅವ್ರು ಧೈರ್ಯ ಹೋಗ್ತಾರ. ಇಂಥವು ಫೇಸ್ಬುಕ್ ವಿಡಿಯೋ ಕಾಲ್ ಸ್ಕ್ಯಾಮ್, ಇಲ್ಲ ಇಂಥವು ಫೇಸ್ಬುಕ್ ಇದು ಡೇಟಿಂಗ್ ಆಪ್ ಸ್ಕ್ಯಾಮ್, ಟೆಲಿಗ್ರಾಮ್ ಮೆಸೇಜ್ ಮಾಡಿ ಇಂಥವೆಲ್ಲ ಮಾಡೋ ಇರ್ತಾವಲ್ಲ, ಬಾಳ ಆಗಿರುತ್ತೆ ಅವ್ರಿಗೆ. ಬಹಳಷ್ಟು ಹೊರಗೆ ಬರಲ್ಲ. 70-80% ಆಗಿರ್ತಾವ ಇಂಥವ್ ಕೇಸಸ್. ಹೊರಗೆ ಯಾವ ಬರಂಗಿಲ್ಲ. ಮರ್ಯಾದೆ ಪ್ರಶ್ನೆ. ಜಾಸ್ತಿ ಅಮೌಂಟ್ ಹೋಗುತ್ತಂದ್ರ ಅವಾಗ ಬರ್ತಾರ. ಇಲ್ಲ ಒಂದು ಕಾಟ ಇನ್ನು ಬ್ಲಾಕ್ ಮೇಲ್ ಮಾಡಾಕ್ತಾರಂದ್ರ ಅವಾಗ ಬರ್ತಾರ. ಸರಿ ಹಿಂಗ ಆಗೈತಿ, ಸಾಕಾಗಿನ್ ಬರ್ತಾರ, ಕೂತಿಗ್ ಬಂದಿ. ಹಿಂಗ್ ಸ್ಕ್ಯಾಮರ್ಸ್ ಮತ್ತ ಹ್ಯಾಕರ್ಸ್. ಸೊ ಸ್ಕ್ಯಾಮರ್ಸ್ ಗೆ ಅಷ್ಟ ನಾಲೆಜ್ ಇರುದಿಲ್ಲ, ಬರೀ ಒಂದ್ ಸ್ಕ್ರಿಪ್ಟ್ ಇರ್ತದ, ಅದನ್ನ ಇದು ಮಾಡ್ತಿರ್ತಾರ. ಅವ್ರು ಟ್ರ್ಯಾಕ್ ಮಾಡ್ಬೋದು ಅವ್ರು ಯಾವ ಲೊಕೇಶನ್ ಒಳಗ ಇರ್ತಾರ ಏನೋ ಅಂತ. ಕೆಲವೊಂದಿಷ್ಟು ಕೇಸಸ್ ಒಳಗ ಸಿಕ್ಕಾವ್ರಿ. ಟ್ರೇಸ್ ಮಾಡಿ ನೀವು ಅಲ್ಲಿ ತನ ಹೋದ್ರು ಇದು ಕೋರ್ಟ್ ಇದು ಪ್ರಾಬ್ಲಮ್ ಬಾಳ ಆಗ್ತಾವ. ಇಲ್ಲಿಂದ ನೀವು ಮತ್ತೆ ಈಗ ಈ ಪೊಲೀಸ್ ಸ್ಟೇಷನ್ ಇಂದ ಕೋರ್ಟಿಗೆ ಅಪೀಲ್ ಮಾಡ್ಬೇಕು, ಆ ಕೋರ್ಟಿಂದ ಆ ಕೋರ್ಟಿಗೆ ಹೋಗ್ಬೇಕು, ಆ ಕೋರ್ಟಿಂದ ಆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋಗ್ಬೇಕು. ಎಲ್ಲಾ ಮಾಡೋಕಲ್ಲೇ ಅವ್ರು ಹೋಗೇ ಬಿಟ್ಟಿರ್ತಾರ. ಅವ್ರ ಮತ್ತೆ ಫೇಕ್ ಸಿಮ್, ಫೇಕ್ ಎಲ್ಲ ಇದನ್ನ ಯೂಸ್ ಮಾಡ್ತಿರ್ತಾರ, ಚೇಂಜ್ ಮಾಡ್ಕೊಂತಾನೆ ಇರ್ತಾರೆ ಎಲ್ಲ. ಅದು ಟ್ರೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತಿ. ಬಟ್ ಇದ ಸ್ಟೇಟ್ ಒಳಗ ಮಾಡಿದವ್ರನ್ನೆಲ್ಲ ಆಲ್ಮೋಸ್ಟ್ ಹಿಡ್ದಾರ್ರಿ. ಇಲ್ಲೇ ಕೇಸ್ ಆಗಿತ್ತು ಅಂದ್ರ ಇಲ್ಲಿ ಕ್ರಿಮಿನಲ್ಸ್ ಇಲ್ಲೇ ಇದ್ಕೊಂಡ ಇದ ಸ್ಟೇಟ್ ಒಳಗಿಂದವ್ರನ್ನ ಅಟ್ಯಾಕ್ ಮಾಡಿದ್ರಂದ್ರ ಅಂತವ್ರನ್ನ ಟ್ರೇಸ್ ಮಾಡಿದಾರ ಆದಷ್ಟು ಜಲ್ದಿ. ಯಾಕಂದ್ರ ಬೇರೆ ಕೋರ್ಟಿಗೆ ಹೋಗೋದ್ ಬೇಕಾಗಿಲ್ಲ, ಇಲ್ಲಿ ಎಲ್ಲಾ ಪರ್ಮಿಷನ್ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಐತಿ, ಎಲ್ಲಿ ಬೇಕಾದ್ರೂ ಹೋಗಿ ಹಿಡ್ಕೊಂಡ್ ಬರ್ಬೋದು. ಅದ್ ಮಾಡ್ತಾರ. ಬಟ್ ಅದ ಬೇರೆ ಸ್ಟೇಟಿಗೆ ಬಂತಂದ್ರ ಕಷ್ಟ ಆಗ್ತೈತಿ. ಈಗ ಒಂದ್ ಯಾವ್ದೋ ಆಗಿತ್ತು ನೋಡ್ರಿ ರೀಸೆಂಟ್ ಆಗಿ, ಕರ್ನಾಟಕ PSI ಗಳೆಲ್ಲ ಕೇರಳಕ್ ಹೋದಾಗ ಕ್ರಿಮಿನಲ್ಸ್ ಅಂತ ಹೇಳಿ ಹಿಡ್ಕೊಂಡಿದ್ರಲ್ಲ, ನಂಗೂ ಕ್ಲಿಯರ್ ಗೊತ್ತಿಲ್ಲ. ಹಿಂಗ ಆಗ್ತಾವ ಅಲ್ಲಿ, ಇದು ಬರಲ್ಲ ಅಷ್ಟೇ. ಈಗ ಎಲ್ಲಾನು IoT ಬರಾಕತ್ತಾವ. ಸೊ ನಿಮ್ ಫ್ಯಾನ್ ಆದ್ರೂ ಒಂದ್ ಮೊಬೈಲ್ ಇಂದಾನೆ ಕಂಟ್ರೋಲ್ ಮಾಡಬಹುದು, ಇಲ್ಲ ಮನಿ ಅಪ್ಲಿಕೇಶನ್ಸ್ ಏನೇನ್ ಇರ್ತಾವ, ಫ್ರಿಡ್ಜ್, ಫ್ಯಾನ್, ಲೈಟ್ಸ್, ಇವೆಲ್ಲ ಮೊಬೈಲ್ ಇಂದ ಆಪರೇಟ್ ಮಾಡಬಹುದು. ಸೊ ಅವು ಕಂಟ್ರೋಲ್ ಮಾಡಬಹುದು, ನಾವು ಕಂಟ್ರೋಲ್ ಮಾಡಬಹುದು. ಈಗ ಹ್ಯಾಕರ್ಗೆ ಆಕ್ಸೆಸ್ ಸಿಕ್ತಂದ್ರ ಈಸಿಯಾಗಿ ನಾವು ಕಂಟ್ರೋಲ್ ಮಾಡಬಹುದು. ಹೇಳಿದ್ನಲ್ಲ, ಈಗ IoT ನಾವು ವಾಚ್ ಹಾಕೊಂಡೇವಿ, ಮಾನಿಟರ್ ಆಗತೈತಿ. ಇದ್ರದ್ದು ಈಗ ಡೇಟಾ ಬ್ರೀಚ್ ಆಯ್ತು ಅಂತ ಹೇಳಿದೆ ಬೋಟದ್ದು, ಏನೇನ್ ಡೀಟೇಲ್ಸ್ ಅಂತೈತಿ ಎಲ್ಲ ಹೋಗಿರ್ತೈತಿ ಅವ್ರಿಗೆ. ನಮ್ದು ಇದು ಕಾಲೇಜ್ನಾಗ AC ಇರ್ತಿತ್ತು. MI ಮೊಬೈಲ್ ಇತ್ತಂದ್ರೆ ನೀ AC ಕಂಟ್ರೋಲ್ ಮಾಡಬಹುದು. ಹೌದೌದು. ಸೊ ಅಷ್ಟು ಸೆಕ್ಯೂರಿಟಿ ಅಷ್ಟು ಲೋ ಇರ್ತದೆ. IoT ಸೆಕ್ಯೂರಿಟಿ ಸ್ವಲ್ಪ ಇದು ಇವಾಗ ಜಾಸ್ತಿ ಇನ್ಕ್ರೀಸ್ ಮಾಡಾಕ್ತಾರೆ. IoT ಕಡಿಮೆ ಸೆಕ್ಯೂರಿಟಿ. ಈ ಮೊದ್ಲಿಗೆ ಕಾರ್ ಹ್ಯಾಕಿಂಗ್ ಅಂತಾನೆ ಬರ್ತಿತ್ತು. ಸೈಬರ್ ಸೆಕ್ಯೂರಿಟಿ ಒಂದ್ ಟರ್ಮ್ ಐತಿ, ಕಾರ್ ಹ್ಯಾಕಿಂಗ್ ಅಂತ. ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗ್ತೈತಿ. ಏನ್ ಇದು ಆಟೋಮೇಶನ್ ಕಾರ್ಸ್ ಎಲ್ಲ ಬರ್ತಾವ, IoT ತಗೊಂಡ್ ನಡೀತಿರ್ತಾವ, ಅದನ್ನ ಈಸಿಯಾಗಿ ರಿಮೋಟ್ ಕಂಟ್ರೋಲ್ ಮಾಡ್ಬೋದು. ಆ ತರ ಲೂಪ್ ಹೋಲ್ ಇತ್ತು. ಈಗ ಅದೆಲ್ಲ ಪ್ಯಾಚ್ ಮಾಡ್ಕೊಂಡ ಬರತ್ತಾರ. ಬಟ್ ಇನ್ನೂ ಟೈಮ್ ಬೇಕು, ಯಾಕಂದ್ರೆ IoT ಈಗ ಬೂಮಿಂಗ್ ಆಗೈತಿ. ಮೊದ್ಲಿನ ಐತಿ IoT, ಬಟ್ ಜಾಸ್ತಿ ಎಲ್ಲಾ ಬರತ್ತಿದ್ ಅದರಿಂದ ಇವಾಗ IoT ಮತ್ತೆ AI ಮಿಕ್ಸ್ ಆಗಿ ಬರತ್ತೈತಿ. ಸೊ ಆ ಲೂಪ್ ಹೋಲ್ ಎಲ್ಲ ಸ್ವಲ್ಪ ಪ್ಯಾಚ್ ಮಾಡ್ಕೊಂತ ಬರತ್ತಾರ. ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋ ಸಲುವಾಗಿ ಲೋ ಸೆಕ್ಯೂರಿಟಿ ಅಂತ ಮಾಡಿದ್ರು. ಸೊ ಈಗ ಡೆವಲಪ್ ಆಗ್ತದೆ ಅಂತ ಹೇಳಾಕತ್ತೀರಿ. ಆಮೇಲೆ ನಾವು ಈಗ ಒಂದೇ ವೈಫೈ, ಸೊ ಈ ಪಬ್ಲಿಕ್ ವೈಫೈ ಇರ್ತಲ್ಲ, ಹೌ ಸೆಕ್ಯೂರಿಟೀಸ್ ಅಂದ್ರೆ ಎಷ್ಟು ಸೆಕ್ಯೂರ್ ಆಗಿರುತ್ತೆ? ಯಾವತ್ತೂ ಸೆಕ್ಯೂರ್ ಅಲ್ಲ. ವಾಟ್ ಇಫ್ ಈಗ ನೀವು ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ಒಳಗ ಪಬ್ಲಿಕ್ ವೈಫೈ ಐತಿ, ಎಲ್ಲಾರು ಕನೆಕ್ಟ್ ಆಗಿರ್ತಾರ, 100 ಜನ ಕನೆಕ್ಟ್ ಆಗಿರ್ತಾರೆ. ಅದ ಟೈಮಿಗೆ ಯಾವ ಹ್ಯಾಕರ್ ಇಲ್ಲ ಸ್ಕ್ಯಾಮರ್ ಕನೆಕ್ಟ್ ಆದ ಅಂದ್ರ ಎಲ್ಲರಿಗೂ ಇದು ಮಾಡ್ಬೋದಲ್ಲ, ಮೊಬೈಲ್ ಡಿವೈಸ್ ಗೆ ಆಕ್ಸೆಸ್ ತಗೋಬಹುದು. ಸೊ ನಾವು ವೈಫೈ ಕನೆಕ್ಟ್ ಆಗಿದ್ದೀವಿ ಅಂದ್ರೆ ನಾವು ಆ ನೆಟ್ವರ್ಕ್ ದೊಳಗೆ ಎಷ್ಟು ಮಂದಿ ಕನೆಕ್ಟ್ ಆಗ್ಯಾರ ಎಲ್ಲಾರನು ಹ್ಯಾಕ್ ಮಾಡಬಹುದು.
ಡಿಪೆಂಡ್ಸ್ ಹ್ಮ್. ಅವ್ರ ಸೆಕ್ಯೂರಿಟಿ ಲೆವೆಲ್ ಹೋಗ್ತೈತಿ, ಯಾವ್ದೇ ಮೊಬೈಲ್ Okay. ಯೂಸ್ ಮಾಡತ್ತಾರ, ಯಾವ ತರ ಯೂಸ್ ಮಾಡತ್ತಾರ ಅಂತ ಹೇಳಿ. ಹಾ. ಈಗ ನಂಗೆ ಯಾವ್ದೇ ಕನೆಕ್ಟ್ ಆಗಿ ಎಲ್ಲಾ ಮೊಬೈಲ್ ಡಿವೈಸ್ಗೂ ನಾನು ಇದನ್ ಮಾಡ್ಬೋದು, ಒಂದ್ ಏನೊಂದ್ ಕಳಿಸಿ ಒಂದ್ ಆಕ್ಸೆಸ್ ತಗೊಳ್ಳಿ ಟ್ರೈ ಮಾಡ್ಬೋದು, ಇಲ್ಲ ವೈಫೈ ಡಿಸ್ಕನೆಕ್ಟ್ ಮಾಡಿಸಿ ವಾಪಸ್ ಕನೆಕ್ಟ್ ಮಾಡೋಂಗ್ ಮಾಡಿ ಏನಾರ ಒಂದ್ ಇದನ್ ಮಾಡಿದೆ ಅಂದ್ರ ಅಲ್ಲಿ ಆಕ್ಸೆಸ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಂಗೂ ಮಾಡ್ಬೋದು. ಸೊ ಯಾವತ್ತು ಪಬ್ಲಿಕ್ ವೈಫೈ ಕನೆಕ್ಟ್ ಆಗ್ಲೇ ಬರುತ್ತೆ ನನ್ ಕೇಳಿದ್ರೆ. ಹ್ಮ್. ನಿಮ್ಗೆ ಏನ್ ವೈಫೈ ಇರುತ್ತೆ ಅದನ್ನ ಕನೆಕ್ಟ್ ಮಾಡ್ಕೊರಿ, ಇಲ್ಲ ನೀವು ನೆಟ್ ರೀಚಾರ್ಜ್ ಮಾಡ್ಕೊರಿ, ಯೂಸ್ ಮಾಡ್ಕೊರಿ. ಪಬ್ಲಿಕ್ ವೈಫೈ ಸೆಕ್ಯೂರ್ ಇರಲ್ಲ. ಸೆಕ್ಯೂರ್ಡ್ ಅಲ್ಲೇ ಅಲ್ಲ. ಸೊ ಈಗ ನಂದು ಆಂಡ್ರಾಯ್ಡ್ ಮೊಬೈಲ್ ಅದ, ನಂದು ಆಪಲ್ ಮೊಬೈಲ್ ಅದ, ಯಾವ್ದು ಜಾಸ್ತಿ ಸೆಕ್ಯೂರ್ಡ್ ಸೆಕ್ಯೂರ್? ಈ ತರ ಕ್ವಶನ್ಸ್ ಬಾಳ ಬಂದವ್ರಿ. ಯಾವ್ದು ಆಂಡ್ರಾಯ್ಡ್ ಸೆಕ್ಯೂರ, ಆಪಲ್ ಸೆಕ್ಯೂರ, ಅಥವಾ ವಿಂಡೋಸ್ ಸೆಕ್ಯೂರ, ಲಿನಕ್ಸ್ ಸೆಕ್ಯೂರ ಅಂತ. ಕಮರ್ಷಿಯಲ್ ಒಳಗೆ ಹೇಳ್ತೀನಿ ನೋಡ್ರಿ. ಈಗ ವಿಂಡೋಸ್ ಎಷ್ಟು ಜನ ಯೂಸ್ ಮಾಡ್ತಾರೆ? 10 ಮಂದಿ ಒಳಗೆ 10 ಮಂದಿ ಅದಾರ ಅನ್ಕೊಳ್ರಿ. 10 ಮಂದಿ ಒಳಗೆ ವಿಂಡೋಸ್ 8 ಜನ ಯೂಸ್ ಮಾಡ್ತಿರ್ತಾರೆ, ಇಬ್ರು ಲಿನಕ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಆಸ್ ಅ ಹ್ಯಾಕರ್, ಇಲ್ಲ ಆಸ್ ಅ ಕ್ರಿಮಿನಲ್, ನಿಮಗ್ ಜಾಸ್ತಿ ಲಾಭ ಆಗ್ತೈತಿ ವಿಂಡೋಸ್. 8 ಜನ ಸಿಗ್ತಾರೆ ನಿಮ್ಗೆ. ಹೌದು, ಅಲ್ಲಿ ಅದ್ರ ರಿಲೇಟೆಡ್ ನಾವು ವೈರಸ್ ಆಗ್ಲಿ ಏನ ಅಟ್ಯಾಕ್ ಆಗ್ಲಿ ಸ್ಟಾರ್ಟ್ ಮಾಡ್ತೀವಿ. ಲಿನಕ್ಸ್ ನಮ್ಗೆ ಬೇಕಾಗಿಲ್ಲ, ಇಬ್ರೇ ಅಷ್ಟ ಅದಾರ, ಏನ್ ಮಾಡಿ ತಗೊಂಡು ಅದ್ರ ರಿಲೇಟೆಡ್ ಅಟ್ಯಾಕ್ಸ್ ಅದಾವ. ಈಗ ಅದ್ರ ತರ ನೀವು ಆಂಡ್ರಾಯ್ಡ್ ಮತ್ತು ಆಪಲ್ ಅಂತ ಬಂದ್ರ, ಆಪಲ್ ಒಂದೇ ಹೇಳ್ತೀನಿ ನೋಡು, ಲೈಕ್ ಫೆಗಾಸಿಸ್ ವೈರಸ್ ಬಂತು, ಅದು ಬಂದಿದ್ದೆ ಆಪಲ್ ಇಂದ. ಓಕೆ. ಆಪಲ್ ಒಳಗೆ ಏನ್ ವಾಟ್ಸಪ್ ಯೂಸ್ ಮಾಡ್ತಾ ಇದ್ರ, ಆ ವಾಟ್ಸಪ್ ಒಂದ್ ಕಾಲ್ ಬರ್ತಿತ್ತು, ಡೈರೆಕ್ಟ್ ಬೈಪಾಸ್ ಆಗ್ತಿತ್ತು. ಅದು ಬೈಪಾಸ್ ಆಗಿ ಜೈಲ್ ಬ್ರೇಕ್ ಆಗ್ತಿತ್ತು. ರೂಟಿಂಗ್ ಅಂತೀವಿ ನಾವು ಆಂಡ್ರಾಯ್ಡ್ ಇದ್ದ, iOS ಇದ್ದು ನಾವು ಜೈಲ್ ಬ್ರೇಕ್ ಅಂತೀವಿ. ಜೈಲ್ ಬ್ರೇಕ್ ಆಗಿ ಅದು ಸ್ಪೈವೇರ್ ಫೆಗಾಸಿಸ್ ಅನ್ನೋದು ನೀವು ಕೇಳಿರ್ಬೇಕೆಲ್ಲ, ಆ ಟೈಮ್ ಬಾಳ ಇದೆ. ಅದು ಸ್ಪೈವೇರ್ ಅದೇನ್ ಮಾಡುತ್ತೆ, ಕಂಪ್ಲೀಟ್ ಮಾನಿಟರ್ ಮಾಡುತ್ತೆ. ಈ ಮೊಬೈಲ್ ಏನ್ ಮಾಡತ್ತೆ, ಕಂಪ್ಲೀಟ್ ಆಕ್ಸೆಸ್ ಸಿಗುತ್ತೆ ಮೊಬೈಲ್ ಅದು, ಗೊತ್ತಾಗಲ್ಲ ಅದು ಎಲ್ಲಿ ಫಸ್ಟ್ ಬಂದಿದ್ದು ಇದು ಆಪಲ್ ಇಂದ. ಸೊ ಸೆಕ್ಯೂರ್ಡ್ ಎರಡೂ ಒಂದಲ್ಲಿ ರೇಂಜಿಗೆ ನೋಡ್ತೀವಿ ನಾವು. ಈಗ ಅದ ಮಾರ್ಕೆಟ್ ಈಗ ಜಾಸ್ತಿ ಎಲ್ಲರೂ ಆಪಲ್ ಯೂಸ್ ಮಾಡತ್ತಾರ, ಇನ್ ಅದ್ರ ರಿಲೇಟೆಡ್ ಅಟ್ಯಾಕ್ಸ್ ಬರ್ತಾವ. ಆಂಡ್ರಾಯ್ಡ್ ಕಮ್ಮಿ ಆಗ್ತಾವ. ಇಷ್ಟ ದಿನ ಆಂಡ್ರಾಯ್ಡ್ ಇತ್ತು, ಆಂಡ್ರಾಯ್ಡ್ ಅದ್ರ ರಿಲೇಟೆಡ್ ಎಲ್ಲ ಆಪ್ಸ್ ಎಲ್ಲ ಮಾಡ್ತಿದ್ರು. ಇನ್ ಅದು ಆಪಲ್ ಇದು ಮಾಡ್ತಾರೆ. ಬಟ್ ಹಂಗ್ ನೋಡಿದ್ರ ಇದ್ರ ಫೀಚರ್ಸ್ ಜಾಸ್ತಿ ಆಪಲ್ ಒಳಗ, ಸ್ವಲ್ಪ ಸೆಕ್ಯೂರಿಟಿ ಫೀಚರ್ಸ್ ಜಾಸ್ತಿ ಬರ್ತಾವ. ಸಡನ್ ಆಗಿ ನೀವೇನೋ ಮಾಡ್ತೀವಿ ಅಂದ್ರೆ ಮಾಡ್ಲಿಕ್ಕೆ ಕಷ್ಟ ಅದು. ಬಟ್ ಅದನ್ನು ಬೈಪಾಸ್ ಮಾಡಿಸ್ತಾರ. ಆಮೇಲೆ ಅದು ಪ್ಯಾಚ್ ಎಲ್ಲ ಆಯ್ತು, ಎಲ್ಲ ಓಕೆ ಆಯ್ತು, ವಾಪಸ್ ನಾರ್ಮಲ್ ಮೆಸೇಜ್ ಇಂದ ಅದು ಅಟ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ. ನಾರ್ಮಲ್ ಮೆಸೇಜ್ ಬಂತಂದ್ರೆ ಸಾಕ, ಅದು ಆಟೋಮೆಟಿಕ್ ಜೈಲ್ ಬ್ರೇಕ್ ಆಗಿ ಆಕ್ಸೆಸ್ ತಗೊಳ್ಳಿಕ್ಕೆ ಇದಾಗೋಂಗ. ಓಕೆ. ಫೆಗಾಸಿಸ್ ವೈರಸ್ ಅಷ್ಟು ಅಡ್ವಾನ್ಸ್ ಲೆವೆಲ್ ಸ್ಪೈವೇರ್ ಅದು. ಓಕೆ. ಅದು ಬರೇ ಮೆಸೇಜ್ ಬಂದ್ರ ಅದು ಸ್ಟಾರ್ಟ್ ಆಗೋದು, ಆಟೋಮೆಟಿಕ್ ಟ್ರಿಗರ್ ಆಗಿ ಸ್ಟಾರ್ಟ್ ಆಗ್ತಿತ್ತು. ಸೊ ಆ ತರ ನಾವ್ ಏನು ಕ್ಲಿಕ್ ಮಾಡೋದ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸೊ ಎಷ್ಟೋ ಜನ ಮೊಬೈಲ್ ಒಳಗ ಅದು ಐತಿ ಅಂತಾನೂ ಗೊತ್ತಾಗಲ್ಲ, ಇಲ್ಲ ಅಂತಾನೂ ಗೊತ್ತಾಗಲ್ಲ. ಈಗಾದ್ರೂ ನಮ್ಗೆ ಗೊತ್ತಾಗಲ್ಲ ಫೆಗಾಸಿಸ್ ವೈರಸ್ ಇದೇನಾ ಇಲ್ಲ ಅಂತ ಹೇಳಿ. ಅದು ಸ್ವಲ್ಪ ಇದು ಇದೆ, ಅಷ್ಟು ಅಡ್ವಾನ್ಸ್ ಲೆವೆಲ್ ಇದು ಮಾಡಿದೆ. ಸೊ ಕಂಪೇರ್ ಟು ಆಂಡ್ರಾಯ್ಡ್ iOS ಒಂದು ಫೀಚರ್ಸ್, ಸೆಕ್ಯೂರಿಟಿ ಫೀಚರ್ಸ್ ಜಾಸ್ತಿ ಅದಾವ. ಹಂಗ ಆಂಡ್ರಾಯ್ಡ್ಗೂ ಬಂದಾವ ಇವಾಗ ಸೆಕ್ಯೂರಿಟಿ ಫೀಚರ್ಸ್ ಬಂದಾವ್ರಿ. ಆಂಟಿವೈರಸ್ ಯೂಸ್ ಮಾಡ್ಕೋಬಹುದು, ಎಲ್ಲಾನು ಮಾಡಬಹುದು. ಬಟ್ ಡಿಪೆಂಡ್ಸ್. ಈಗ ಜಾಸ್ತಿ ಈಗ ನಾವ್ ಅದ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೂ ಮಾಡ್ಬೋದು. ಇನ್ನು ಹಂಗೂ ಐತಿ. ಎಥಿಕಲ್ ಹ್ಯಾಕಿಂಗ್ ಇಂಥವು ಏನ್ರಿ ಇವೆಂಟ್ಸ್ ಹೋಗಿರ್ತೀರಿ? ಇಲ್ಲ, ಆತರ ಇವೆಂಟ್ಸ್ ಆಗ್ತಾ ಇರ್ತಾವ ಆವಾಗ. CTF ಇವೆಂಟ್ಸ್ ಆಗ್ತಿರ್ತಾವ, ಆಮೇಲೆ ಕಾನ್ಫರೆನ್ಸ್ ಆಗ್ತಿರ್ತಾವ. ಅಲ್ಲಿ ಸೈಬರ್ ಸೆಕ್ಯೂರಿಟಿ ಇವಾಗ ಜಾಸ್ತಿ ಆಗ್ತಾ ಇದಾವ. ಹೋಗ್ಬೋದು ಅಲ್ಲೆಲ್ಲ. ನೀವು ಹಂಗೆ ಅದ್ರ ರಿಸರ್ಚ್ ಮಾಡಿದ್ರಂದ್ರ ಇಂಡಿಯಾದಾಗ ಜಾಸ್ತಿ ಆಗ್ತಾ ಇದೆ. ತಿಂಗಳಿಗೆ ಅಟ್ಲೀಸ್ಟ್ ಒಂದು 4-5 ಆದ್ರೂ ಆಗಿರ್ತಾವ ಇವೆಂಟ್ಸ್. ಅಲ್ಲಿ ಹೋದ್ರಿ ಅಂದ್ರೆ ನಿಮ್ಗೆ ಇನ್ನೂ ನಾಲೆಜ್ ಬರುತ್ತಾ. ಮತ್ತ ದೊಡ್ಡ ದೊಡ್ಡ ಹ್ಯಾಕರ್ಸ್ ಅಥವಾ ಇವರೆಲ್ಲ ಸಿಗ್ತಾರ, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸಿಗ್ತಾರ. ಅವರಿಂದ ಇನ್ನೂ ಜಾಸ್ತಿ ನಾಲೆಜ್ ಬರ್ತೈತಿ. ಅದು ರೀಚ್ ಆಗಲ್ಲ. ರೀಚ್ ಅನ್ನೋಕ್ಕಿಂತ ಅದು ಯೂಸ್ಫುಲ್ ಇರ್ಲಿಲ್ಲ. ಸೊ ಅದಕ್ಕ ಅದನ್ನ ಡ್ರಾಪ್ ಮಾಡ್ಬೇಕಾಯ್ತು. ಸೊ ನೀವು ಕರೆಕ್ಟ್ ಟೈಮಿಗೆ ಸಿಕ್ರಿ, ಚಲೋ ಆಯ್ತಾ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಗಮ್ಯ ಸೈಬರ್ ಸೆಕ್ಯೂರಿಟಿ ಕಂಪನಿ. ಥ್ಯಾಂಕ್ ಯು.